ಶನಿರಾಜ ಬಂದನು ಉಜ್ಜಯಿನಿ ನಗರಿಗೆ, ಕನವದ ಅಶ್ವವನ್ನು ಶನಿರಾಜ ತಾರೆ, ಬೇಕಾದ ಬೇಪಾರಿ ಜನರೆಲ್ಲ ಕೂಡಲು ವಿಕ್ರಮರಾಯದನು ಅಲ್ಲಿಗೆ ಬರಲು ಶನಿರಾಜ ಬಂದನು. ಉಜ್ಜಯಿನಿ ನಗರಿಗೆ या नबी रसूल सलाम अलैकुम. अरे बात करो ना, क्या आगे पीछे देख रहे हैं? अरे ನಮ್ದಕ್ಕೆ ಭಾಷೆ ನಿಮ್ದಕ್ಕೆ ಬರುವುದಿಲ್ಲ ಇಲ್ಲ. ಹಾಗಾದ್ರೆ ನಿಮ್ದಕ್ಕೆ ಕಂದೋಡಿ ಮೇಲೆ ನಾನು ಬೋಲ್ತದೆ, ಕನ್ನಡ ಕನ್ನಡ ಮೇಲೆ ಬೋಲ್ತದೆ. ನಮ್ದಕ್ಕೆ ಭಾಷೆ ನಿಮ್ದಕ್ಕೆ ಯಾಕೆ ಬರುವುದಿಲ್ಲ? ನೀವು ಜನ ಯಾರು ಉಂಟು? ನೀವು ಜನ ಹಿಂದೂ ಉಂಟು, ನಾನು ಜನ ಯಾರು ಉಂಟು? ನಾನು ಜನ ಮುಸಲ್ಮಾನ್ ಉಂಟು. ನೀವು ಹಿಂದೆ ನಾವು ಮುಂದೆ ಬಂದೆ ಯಾಕೆ ಗೊತ್ತುಂಟಾ? ನೀವೇನ್ ಮಾಡ್ತದೆ, ಮುಂದಿನಿಂದ ಹಿಂದೆ ಹಿಂದೆ ಬರಿತಾ ಹೋಗ್ತದೆ, ಅದಕ್ಕೆ ಜನಗಳು ನೀವು ಹಿಂದೂ ಆಯ್ತು. ನಾವು ಹಿಂದಿನಿಂದ ಮುಂದೆ ಮುಂದೆ ಬರಿತಾ ಬರ್ತದೆ, ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯ್ತು. ಮತ್ತೆ ನಿಮ್ದಕ್ಕೆ ನಮ್ದಕ್ಕೆ ವ್ಯವಹಾರದಲ್ಲಿ ತುಂಬಾ ವ್ಯತ್ಯಾಸ ಉಂಟು. ನಿಮ್ದಕ್ಕೆ ದೇವರುಂಟು, 33 ಕೋಟಿ ದೇವತೆಗಳುಂಟು. ಈಶ್ವರಣ್ಣ ಉಂಟು, ಹನುಮಂತ ಉಂಟು, ಪಂಜುರ್ಲಿ ಉಂಟು, ಬೊಬ್ಬರಿ ಉಂಟು, ಮರಳುಚಿಕ್ ಉಂಟು, ಕೊಡಮಂತ ಉಂಟು, ದರ್ಗಾ ಪರಮೇಶ್ವರಿ ಉಂಟು, ದುರ್ಗಾ ಪರಮೇಶ್ವರಿ. ನಿಮ್ದು ದುರ್ಗಾ, ನಮ್ದು ದರ್ಗಾ. ಹೌದಾ? ನಿಮ್ದು ಆಮೇಲೆ 8.5 ಮಣ ದೇವರುಂಟು. 8.5 ಮಣ 3 ನಮ್ಮದ್ದು ವೆಂಕಟರಮಣ ಸುದ್ದಿ ಈಗ ಮಾತಾಡೋದು ಬೇಡ, ಲಡ್ಡಿನ ವಿಷಯದಲ್ಲಿ ಗಲಾಟೆ ಆಗ್ತಾ ಉಂಟು. ವೆಂಕಟರಮಣ ದೇವರುಂಟು. ನೀವು ನಿಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ, ಅಲ್ಲಿ ದೇವರ ಹತ್ರ ನೀವು ಏನು ಮಾಡ್ತದೆ, ದೇವರ ಹತ್ರ ಕೈ ಮುಗಿದು ದೇವರ ನಮಗೆ ಸುಖ ಕೊಡು ಅಂತ ಹೇಳ್ತದೆ. ಸುಖ ಕೊಡು ಅಂತ ಹೇಳ್ತದೆ. ದೇವರು ಕೊಡುವಾಗ ಏನು ಮಾಡ್ತದೆ, ನೀವು ಕೈ ಹೀಗೆ ಮುಗಿತಾ ಇರ್ತದೆ, ಅದು ಕೆಳಗೆ ಬಿದ್ದು ಲಗಾಡಿ ಹೋಗ್ತದೆ. ನಮ್ದು ಹಾಗಲ್ಲ, ನಮಗೆ 25,000 ದೇವರುಗಳಿಲ್ಲ, ಒಂದು 25,000 ಮಂತ್ರಗಳು ಇಲ್ಲ. ನಿಮ್ಮ ಭಟ್ರುಗಳು ಏನು ಮಾಡ್ತದೆ, ಭಟ್ರುಗಳು ದೇವರ ಮುಂದೆ ಒಂದಿಷ್ಟು ನೇಪಥ್ಯವನ್ನು ಇಟ್ಕೊಂಡು ಕೈಯಲ್ಲಿ ಮಣಿ ಇಟ್ಕೊಂಡು ತಿನ್ 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 ಮಾಡ್ತದೆ. ದೇವರು ತಿನ್ನುವುದಿಲ್ಲ. ಕೊನೆಗೆ ನಿಮ್ಮ ಭಟ್ರು ಕಿಣಿಕಿಣಿ ಮಾಡ್ತದೆ. ಏನು ಗೊತ್ತಾಯ್ತಾ? ಕಿಣಿಕಿಣಿ ಮಾಡ್ದು ತಿನ್ನದಿದ್ರೆ ಕೌಚಿ ಮಲಗು ಅಂತೇಳಿ. ನಮ್ದು ಹಾಗಲ್ಲ. ನಾವು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ, ನಾವು ವಜ್ರಾಸನವನ್ನು ಹಾಕ್ತದೆ, 2 ಕೈಯನ್ನು ಹೀಗಿಡಿದು 4 ವಾಕ್ಯಗಳಿಂದ ಮಾತ್ರ ನಾವು ದೇವರನ್ನು ಆರಾಧಿಸ್ತದೆ. ಹಯ್ಯಾರ ಸಲಾಕ್ಬರ್ ಇಲ್ಲಲ್ಲ, ಇಲ್ಲಿ ಹಯ್ಯಾರ ಫಲಾಕ್ಬರ್, ಲಾ ಇಲಾಹ ಇಲ್ಲಲ್ಲಾಹ್ ಅಕ್ಬರ್. ಹೀಗೆ 4 ವಾಕ್ಯಗಳಿಂದ ಮಾತ್ರ ನಾವು ದೇವರನ್ನು ಆರಾಧಿಸ್ತದೆ. ಬನ್ನಿರಿ ನಾವೆಲ್ಲರೂ ನಮಾಜಿನ ಕಡೆಗೆ ಹೋಗುವ ಎಂಬ ಅರ್ಥವನ್ನು ಕೊಡ್ತದೆ. ಬನ್ನಿ ನಾವೆಲ್ಲರೂ ವಿಜಯದತ್ತ ಸಾಗೋಣ ಎಂಬ ಅರ್ಥವನ್ನು ಕೊಡ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ಮಹಾನನು ಅಲ್ಲಾಹು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಅರ್ಥವನ್ನು ಕೊಡ್ತದೆ. ಕರುಣಾಮಯಿಯು ದಯಾಮಯಿ ಅಂತ ಅಲ್ಲಾಹು ನಮ್ಮ ಜಾತಿಯವರಿಗೆ ಪೂಜೆಗೆ ಅರ್ಹ ವ್ಯಕ್ತಿ ಬಿಟ್ಟರೆ ಬೇರೆ ಯಾರನ್ನು ನಾವು ಆರಾಧಿಸುವುದಿಲ್ಲ ಎಂಬ ಅರ್ಥವನ್ನು ಕೊಡ್ತದೆ. 4 ವಾಕ್ಯಗಳಿಂದ ಮಾತ್ರ. ನಿಮ್ಮದು 33 ಕೋಟಿ ದೇವತೆಗಳುಂಟು, ಆದರೆ ನಿಮ್ಮ ಕುಟುಂಬದಲ್ಲಿ ಬಡವರಿದ್ದಷ್ಟು ಬೇರೆ ಯಾವ ಧರ್ಮದಲ್ಲೂ ಇಲ್ಲ. ಧರ್ಮ ಅಲ್ಲ, ಮತದಲ್ಲಿ ಧರ್ಮ. ನಿಮ್ದು ಮಾತ್ರ ಧರ್ಮ, ನಮ್ಮದು ಮತ. ಯಾವ ಮತದಲ್ಲೂ ಇಲ್ಲ. ಒಂದೊಂದು ದೇವತೆಗಳು ಒಂದೊಂದು ರೌಪ್ಯವನ್ನು ಕೊಟ್ಟರೆ ಒಬ್ಬೊಬ್ಬ ಬಡವನು 33 ಕೋಟಿಯ ಒಡೆಯನಾಗ್ತಾನೆ. ಹಾಗಂತ ಬಡವರು ಇರುವುದು ನಿಮ್ಮ ಜಾತಿಯಲ್ಲಿ ಬಿಟ್ಟರೆ ನಮ್ಮ ಜಾತಿಯವರು ಇಲ್ಲ. ನಮ್ಮ ಜಾತಿಯಲ್ಲಿ ನಿಮ್ಮ ಜಾತಿಯವರಿಗೆ ವ್ಯತ್ಯಾಸ ಏನು ಗೊತ್ತುಂಟಾ? ನೀವು ಒಂದು ಪ್ರಾರ್ಥನಾ ಮಂದಿರಕ್ಕೆ ನಾವು ಹೋಗ್ತದೆ, ಅದರಲ್ಲಿ ಎಷ್ಟೇ ಶ್ರೀಮಂತ ಬೇಕಾದರೂ ಬರಲಿ, ಅವನು ಕೊನೆಗೆ ಬಂದರೆ ಕೋಟ್ಯಾಧಿಪತಿ ಬಂದರೆ ಅವನು ಕೊನೆಯಲ್ಲೇ ನಿಲ್ಲಬೇಕು. ನಿಮ್ಮದು ಹಾಗಲ್ಲ. ಕೋಟ್ಯಾಧಿಪತಿ ಒಂದಿಷ್ಟು ಚಿನ್ನ ಹಾಕ್ಕೊಂಡು ಬಂದರೆ ಬಡವರನ್ನು ಹಿಂದೆ ದುಡಿ ಅವರನ್ನು ಮುಂದೆ ಕರ್ಕೊಂಡು ಹೋಗ್ತೀವಿ. ನಿಮಗೂ ನಮಗಿರುವ ವ್ಯತ್ಯಾಸ ಹಾಗೆ. ನಮ್ಮದೇ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಬದಲಾವಣೆಗಳಿಲ್ಲ. ನೀವು ನೋಡಿ, ನಿಮ್ಮ ಮಕ್ಕಳೆಲ್ಲ ಬರೀ ಹೆಡ್ರ್ ಆಗೋದಕ್ಕೆ ಕಾರಣ ಏನು ಗೊತ್ತುಂಟ? ನಿಮ್ಮ ತಾಯಂದಿರು ಬೆಳಿಗ್ಗೆ ಆತ್ರೆ ಎದ್ದು ಏಳ್ಪುಟ್ಟ ಮಾಮ್ ಕೊಡ್ತೇನೆ ಅಂತ ಹೇಳುವಾಗ ಈಗ ಮಕ್ಕಳು ಬೇ ಮಾಡ್ಕೊಂಡು ಹೇಳ್ತವೆ. ಅಲ್ಲಿಂದ ಸೂರ್ಯನಿಗೆ ತಿಂಡಿ ಕೊಡ್ತೇನೆ ಅಂತೇಳಿ ನಿಮ್ಮ ಮಕ್ಕಳಿಗೆ ಲಂಚ ಕೊಡೋದಕ್ಕೆ ಬಾಲ್ಯದಿಂದಲೇ ಪ್ರಾರಂಭ ಆಗ್ತದೆ. ನಮ್ಮದು ಹಾಗಲ್ಲ. ಪ್ರಾರ್ಥನಾ ಮಂದಿರದಲ್ಲಿ ಅಲ್ಲಾಹು ಎಂಬ ಅಕ್ಷರವನ್ನು ಕೂಗುವ ಮೊದಲೇ ನಮ್ಮ ಜಾತಿಯವರು ಎದ್ದು ಪ್ರಾರ್ಥನಾ ಮಂದಿರಕ್ಕೆ ತಯಾರಾಗ್ತಾರೆ. ನಮ್ಮ ಮಕ್ಕಳು ಎಷ್ಟು ಚುರುಕು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ತುಂಬ ವಿಭಿನ್ನವಾಗಿಂಟು. ನಿಮ್ಮ ಮಕ್ಕಳಿಗೆ ಉಂಟಲ್ಲ ದೊಡ್ಡ ದೊಡ್ಡ ಜಾತಿಯ ದಪ್ಪ ದನದ ಹಾಲನ್ನು ಕೊಡೋದು. ದಪ್ಪ ಹಾಲನ್ನು ಕುಡಿದಂಥ ಮಕ್ಕಳ ಮಂಡೆಯು ದಪ್ಪ ಆಗ್ತದೆ. ನಮ್ದು ಹಾಗಲ್ಲ. ಯಾವುದೇ ಕಾರಣಕ್ಕೆ ತಾಯಿಯಂದಿರ ಹಾಲನ್ನು ನಾವು ಕೊಡುವುದಿಲ್ಲ ಮಕ್ಕಳಿಗೆ. ಅದ್ಯಾಕೆ? ತಾಯಿಯಂದಿರ ಸೌಂದರ್ಯ ಹಾಳಾಗ್ತದೆ. ಅದಕ್ಕೆ ಬೇಕಾಗಿ ನಾವು ಏನಿದ್ರು ಆಡಿನ ಹಾಲನ್ನೇ ಕೊಡುದು. ಆಡಿನ ಹಾಲನ್ನು ಕುಡಿದಂಥ ಮಕ್ಕಳು ಬಹಳ ಚುರುಕಿರ್ತಾರೆ. ನಮ್ಮ ಸಣ್ಣ ಮಕ್ಕಳು ಎಷ್ಟು ದೊಡ್ಡ ವಾಹನಕ್ಕಾದರೂ ಹೋಗಿ ವ್ಯಾಪಾರ ಮಾಡಿ ಅವನು ಪಿರ್ರ ಮಾಡುವ ಮೊದಲೇ
ಇಳಿದು ಬಂದು ಓಡಿ ಹೋಗ್ತಾರೆ. ನಮ್ಮ ಮಕ್ಕಳು ಅಷ್ಟು ಚುರುಕಾಗುವುದಕ್ಕೆ ಕಾರಣ ಅದು ಹಾಲಿನ ಹಾಲನ್ನು ಕುಡಿದ್ರಿಂದ ಮಾತ್ರ. ನೋಡಿ, ನಿಮ್ಮ ದನವನ್ನು ಸಾಕ್ತೀರಿ, ಯಾವತ್ತಾದ್ರೂ ದನ ಒಂದು ಸಾಕಿದ ಯಜಮಾನ ಹೆಸರು ಹೇಳಿದುಂಟ? ಅದು ಅಂಬೋ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಸಣ್ಣ ಮಕ್ಕಳು ಹೋದ್ರೆ ಆ ದನ ಮಕ್ಕಳು ನುಂಗಿದ್ರು ನುಂಗಿತ್ತು. ನಮ್ದು ಆಡು ಹಾಗಲ್ಲ, ಸಾಕಿದ ಯಜಮಾನ ಹೆಸರನ್ನು ಸ್ಪಷ್ಟವಾಗಿ ಹೇಳ್ತದೆ. ನೀವು ಆಡಿನ ಬಾಯಿಗೆ ಒಂದು ಬಾಳೆಯನ್ನು ಸಿಪ್ಪೆ ಕೊಡಿ, ಅದು ತಿಂತ ನಮ್ಮದೇ ಅಂತ ಅನ್ಕೊಂಡು ತಿಂತ. ಹೌದು, ಅದರ ಬಾಯಿಗೆ ಒಂದು ಬೇರೆ ಏನಾದರೂ ತಿಂಡಿ ಕೊಡಿ, ತಿಂತ ಅಂತ ಹೇಳ್ಕೊಂಡು ತಿಂತಾರೆ. ಅಂದರೆ ಸಾಕಿದ ಯಜಮಾನ ಹೆಸರನ್ನು ನೆನಪಿಡುವ ಶಕ್ತಿ ನಾವು ಸಾಕಿದ ಆಡಿಗೆ ಬಿಟ್ಟರೆ ಬೇರೆ ಯಾವುದಕ್ಕಿಲ್ಲ. ಹಾಗಾಗಿ ನಿಮಗೂ ನಮಗೂ ತುಂಬ ವ್ಯತ್ಯಾಸ ಅಂತ ಹೇಳಿದರು. ನೋಡಿ, ಕೆಲವರೆಲ್ಲ ಹೇಳ್ತಾರೆ ಅವರು 786 ಬರೀತಾರೆ ಅಂತ ಹೇಳಿ. ಅದು ತಪ್ಪು ಏನು ಹೇಳುದು ನಾನು. ಅದು ನಮಗೆ ಅದೃಷ್ಟ ಕೊಡುವಂಥ ಅರಬ್ ಸಂಖ್ಯಾಶಾಸ್ತ್ರ ಪ್ರಕಾರ ನಮಗೆ ಉತ್ತಮವಾದಂಥ ಅದೃಷ್ಟವನ್ನು ಕೊಡುವಂಥ ಸಂಖ್ಯೆ ಅಂತ ಹೇಳ್ತಾರೆ. ನಿಮ್ದು ನೋಡಿ, ಮನೆಗೆ ಮುಂದೆ ಸ್ವಸ್ತ್ರೀಷಿ ಅಂತ ಬರೀತೀರಿ, ಆಮೇಲೆ ಬೇರೆ ಬೇರೆ ದೇವರುಗಳ ಹೆಸರುಗಳನ್ನು ಬರೀತೀರಿ. ಹಾಗೆ ನಮ್ಮ ಜಾತಿಯವರಿಗೂ ನಾವು ಬರೆಯುವುದು ಹಾಗೆ, ನಮ್ಮ ಜಾತಿಯವರು ಆ ಹೆಸರನ್ನೇ ಬರೆಯುವುದು. ಹಾಗಾಗಿ ನಿಮಗೂ ನಮಗೂ ತುಂಬ ವ್ಯತ್ಯಾಸ ಅಂತ ಹೇಳಿದ್ರು. ಮತ್ತೆ ಕೇಳಿ, ಕಷ್ಟಕಾಲದಲ್ಲಿ ನಿಮ್ಮ ದೇವರು ನಿಮಗೆ ಉಪಕಾರಿ ಮಾಡಲಿಕ್ಕೆ ಬರುವುದೇ ಇಲ್ಲ. ಅಲ್ಲ, ಉಪಕಾರಿ ಮಾಡಲಿಕ್ಕೆ ಉಪಕಾರ ಮಾಡಲಿಕ್ಕೆ ಬರುವುದೇ ಇಲ್ಲ. ನಾನು ಬೇಕಾದ್ರೆ ಒಂದು ಸಣ್ಣ ಕಥೆಯನ್ನು ಹೇಳಿ ಮುಗಿಸ್ತೇನೆ. ಮತ್ತೆ ಹುಡುಗ ಹಾಗೆ ಹೇಳಿದ್ದಾನೆ ಹೀಗೆ ಹೇಳಿದ್ದಾನೆ ಅಂತ ಹೇಳಬಾರದು. ನಾನು ಹೌದು, ಸಾಹೇಬ್ರು ಹುಡುಗ ಹಾಗೆ ಹೇಳಿದ್ದಾನಂತ ನೀವು ಹೇಳಬಾರದು. ಒಂದು ದಿವಸ ನೋಡಿ, ಒಂದು ಕ್ರೈಸ್ತ ಧರ್ಮದವರು, ಒಂದು ಇಸ್ಲಾಂ ಧರ್ಮದವರು, ಆಮೇಲೆ ಹಿಂದೂ ಧರ್ಮದವರು 3 ಜನ ದೋಣಿಯಲ್ಲಿ ಹೋಗ್ತಾ ಇದ್ರು. ದೋಣಿಯಲ್ಲಿ ಹೋಗ್ತಿರುವಾಗ ಜೋರಾಗಿ ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ಮಳೆ ಬರಲಿಕ್ಕೆ ಪ್ರಾರಂಭ ಆದಾಗ ದೋಣಿ ಮುಳುಗುವ ಸ್ಥಿತಿಯಲ್ಲಿತ್ತು. ಆಗ ದೋಣಿ ನಡೆಸುವ ಹೇಳಿದ, ನೋಡಿ, ನಿಮಗೆ ಅದೃಷ್ಟ ಇದ್ರೆ ನೀವು ಬದುಕಿದ್ರೆ ನಿಮ್ಮ ದೇವರನ್ನು ನೆನಪು ಮಾಡಿಕೊಳ್ಳಿ ಅಂತ. ತಕ್ಷಣ ನಮ್ಮ ಜಾತಿಯವರು ಏನು ಮಾಡಿದ್ರು, ಅಲ್ಲಾಹು ಅಕ್ಬರ್ ಅಲ್ಲಾ ಅಂದ. ತಕ್ಷಣ ಅಲ್ಲ ಉಪ್ಪರ್ se ನಿಚಾಯ ಉನ್ಕ ಹಾತ್ ಪಕಡಿಗೆ ರೊಯ್ಯ ಉಪ್ಪರ್ ಲೆಕ್ಕೆ ಗಯ. ನಮ್ಮ ದೇವರು ಅಷ್ಟು ಬೇಗ ಸ್ಪಂದಿಸ್ತಾರೆ. ಆಮೇಲೆ ಕ್ರೈಸ್ತ ಧರ್ಮದವರು ಏಸು ಅಮಕಾರ ಪುತ್ರ ಸೋವೇನ್ ಅಂದ್ರು. ಏಸು ಅಮಕಾರ ಪುತ್ರ ಸೋವೇನ್ ಅಂತ. ತೋವೆ ಇದ್ದದಲ್ಲ, ಬದನೆಕಾಯಿ ಸಾಂಬಾರು ಇದ್ದದಲ್ಲಿ. ಅಂದರೆ ಅದು ಇದು ಗೊತ್ತಾಗ್ಲಿಲ್ವ ನಿಮಗೆ? ಸಣ್ಣ ಕತೆ ಹೇಳಿ ಮುಗಿಸ್ತೀನಿ. ಮತ್ತೆ ಹುಡುಗ ಹಾಗೆ ಮಾತಾಡಿದಂತೆ ಮತ್ತೆ ಯಾರು ವಿಮರ್ಶೆ ಮಾಡ್ಬೋದು. ಇಲ್ಲಿಗೆ ಮಾತ್ರ ಕೇಳಬೇಕು, ಬಿಡಬೇಕು. ಒಂದು ಗುರುಗಳು ಒಂದು ದೊಡ್ಡ ಮಂಗನನ್ನು ಸಾಕಿದ್ದರು. ಗುರುಗಳಿಲ್ಲದ ಸಮಯದಲ್ಲಿ ಮಂಗನು ಮರವೇರಿ ಕುಳಿತನು. ಕತ್ತಲಾದರೂ ಮಂಗನು ಕೆಳಗಿಳಿದು ಬರಲೇ ಇಲ್ಲ. ಕೆಲಸಗಾರರೆಲ್ಲ ಹಣ್ಣಂಪಲನ್ನು ತೋರಿಸಿದರು, ಮಂಗನು ತಿರುಗಿ ನೋಡಲೇ ಇಲ್ಲ. ತಕ್ಷಣ ಗುರುಗಳಿಗೆ ಸಂದೇಶ ಹೋಯಿತು, ನೀವು ಸಾಕಿದಂಥ ಮಂಗನು ಮರದ ಮೇಲೆ ಕುಳಿತಿರುವನು ಕೆಳಗೆ ಇಳಿದು ಬರುವುದಿಲ್ಲ ಅಂತೇಳಿ. ಗುರುಗಳು ತಕ್ಷಣ ಮರದ ಬುಡದಲ್ಲಿ ಬಂದು ನಿಂತರು. ಏಸು ಅಮಕಾರ ಪುತ್ರ ಸೋವೇನಂದ್ರು. ಪುಟುಕ್ಕ ಮಂಗ ಕೆಳಗಿಳಿದು ಬಂದ. ಇವರ ಕಾಲಬುಡದಲ್ಲಿ ಹೋಗಿ ನಿಂದನು. ಉಳಿದವರೆಲ್ಲ ಕೇಳಿದ್ರು, ಹಣ್ಣಂಪಲ್ ಕೊಟ್ಟರು, ಮಂಗ ಕೆಳಗಿಳಿದು ಬರಲಿಲ್ಲ, ನೀವು ಹೀಗೆ ಮಾಡಿದಕ್ಕೆ ಯಾಕೆ ಕೆಳಗಿಳಿದು ಬಂದ ಅಂತ. ಅದಕ್ಕೆ ಗುರುಗಳು ಹೇಳಿದ್ರು, ಪವಿತ್ರವಾದ ದೇವರ ಸಂದೇಶವನ್ನು ನಾನು ಅವನಿಗೆ ಮುಟ್ಟಿಸಿದ್ದೇನೆ, ಅದು ಆ ಮಂಗನಿಗೆ ಅರ್ಥ ಆಯಿತು, ಅವನು ಕೆಳಗಿಳಿದು ಬಂದ ಅಂತ. ಹಾಗಾದರೆ ದೇವರ ಸಂದೇಶ ಯಾವುದು ಅಂತ ಗುರುಗಳು ಒಂದೇ ಮಾತು ಹೇಳಿದ್ರು, ಒಂದ ನೀನು ಕೆಳಗಿಳಿದು ಬಾ, ಇಲ್ಲದ್ರೆ ಮರವನ್ನೇ ಕಡಿತೇನೆ ಅಂದ್ರು. ಅಷ್ಟೇ, ಮಂಗ ಪುಟುಕ ಕೆಳಗೆ. ಮಂಗನಿಗೆ ಅಷ್ಟು ಗೊತ್ತಾಯಿತು. ಆಮೇಲೆ ನಿಮ್ಮ ಜಾತಿಯವರು ಏನು ಮಾಡಿದ್ರು, ಈಶ್ವರನನ್ನು ಕರೆದ್ರು, ಹನುಮಂತರನ್ನು ಕರೆದ್ರು, ಪಂಜುರ್ಲಿಯನ್ನು ಕರೆದ್ರು, ಕೊಡಬಂದೆಯನ್ನು ಕರೆದ್ರು, ಮರಳು ಚಿಕ್ಕು ಕರೆದ್ರು, ಬೇರೆ ಯಾರನ್ನು ಕರೆದ್ರು ಬರಲೇ ಇಲ್ಲ. ಅಷ್ಟು ಕೊನೆಗೆ ನಿಮ್ಮ ಗಣಪತಿ ದೇವರು ಬಂದರು. ಗಣಪತಿ ದೇವರು ಬಂದು ಇವು ನೀರಲ್ಲಿ ಮುಳುಗುತ್ತಾ ಇದ್ದಾನೆ, ಗಣಪತಿ ಮೇಲಿಂದ ಕುಣಿಲಿಕ್ಕೆ ಶುರು ಮಾಡಿದ್ರು. ಆಗ ಕೇಳಿದ, ನೀರಲ್ಲಿ ಮುಳುಗುವ ದೇವರೇ, ನಾನು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದೇನೆ, ನಾನು ನೀರಲ್ಲಿ ಮುಳುಗುವಾಗ ನೀನು ಮೇಲಿಂದ ಕುಣಿತಾ ಇದೆಯಲ್ಲ ಯಾಕೆ ಅಂತ. ಆಗ ಗಣಪತಿ ಕೊಟ್ಟ ಉತ್ತರ ಗೊತ್ತುಂಟ? ಪಾಪಿ ಮಕ್ಕಳೇ, ಭೂಲೋಕದಲ್ಲಿ ಗಣಪತಿ ಪೂಜೆ ಅಂತ ಮಾಡಿ ಒಂದು ಕಟ್ಟೆಯಲ್ಲಿ ಕೂರಿಸಿ 3-4 ದಿವಸ ಪೂಜೆ ಮಾಡಿ, ಆಮೇಲೆ ದೊಡ್ಡ ವಾಹನದಲ್ಲಿ ಡಂಕ್ ಟಕ್ ಬಾರಿಸ್ತಾ ಹೊತ್ಕೊಂಡೋಗಿ ನನ್ನನ್ನು ನೀರಿಗೆ ದೂಡಿ ಹಾಕಿ, ನೀವು ಮೇಲಿಂದ ಕುಣಿದಿಲ್ವಾ, ಅದಕ್ಕೆ ನೀನು ನೀರಲ್ಲಿ ಮುಳುಗುವಾಗ ನಾನು ಕುಣಿತಾ ಇದ್ದೇನೆ ಅಂತ. ಹಾಗಾಗಿ ನಿಮ್ಮ ದೇವರಿಗೆ ನಮ್ಮ ದೇವರಿಗೆ ತುಂಬ ವ್ಯತ್ಯಾಸ ಅಂತ ಹೇಳಿದ್ರು. ದೇವರೇ ಇಲ್ಲ, ನಾನೇ ಸರ್ವಶ್ರೇಷ್ಠ ಅಂತ ಹೇಳಿಕೊಂಡು ತಿರುಗುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನನ್ನು ಹಿಡಿಬೇಕೆನ್ನೋ ಉದ್ದೇಶದಿಂದ ಹೊರಟಿದ್ದೇನೆ. ಹೋಗ್ತೇನೆ ನೋಡುವ. ಯಾ ನಬಿ ರಸೂಲ್ ಸಲಾಮ್ ಅಲೈಕುಂ. ಸಲಾಮ್ ಅಲೈಕುಂ. ನಮಸ್ಕಾರನಾ? ನಮಸ್ಕಾರ. ನಿಮ್ಮದು ಹೀಗೆ ಕೊಡ್ತದಲ್ಲ, ನಾನು ಹೀಗೆ ಕೊಟ್ಟದ್ದು. ನಿಮ್ದಕ್ಕೆ ನಮ್ದಕ್ಕೆ ವ್ಯತ್ಯಾಸ. ನೀವಾಗೆಲ್ಲ ಸಿಕ್ಕಿದ್ಯಾ ಮಗನೇ, ನಿನ್ನ ಮಂಡೆ ಹೊಡಿತೇನೆ ಅಂತೇಳಿ. ನಾವಾಗೆಲ್ಲ ಸಿಕ್ಕಿದ್ರೆಲ್ಲ ಹೃದಯದಲ್ಲಿ ಜಾಗೆ ಕೊಡ್ತೇನೆ ಅಂತ ಹೇಳುದು ನಾವು. ನೀ ಕೇರ್ ಬನ್ನಿ ಮಂಡೆ ಹೊಡಿತೇನೆ ಅಂತ. ನೀನು ಹಾಗೆ ಮಾಡಿದ್ದಿ? ನೀಕೆ ಗೊತ್ತಿಜಿನ ದಾದ ಅಂದ ಕೇನಿ ಈ ಪೊಕ್ಕಡೆ ಬಾಕಿದಗಳ ಧರ್ಮದ ಬಗ್ಗೆ ವಿಮರ್ಶೆ ಮಲ್ಪಡ್ತಿ. ಇನ್ನಂಚಿನ ಮಂಡ್ಯ ಸರಿ ಜನಗಳು ಕೆಲವರು ಅನ್ಪೇರಿಗೆ ಚೌತಿದ ಗಣಪತಿ ನೀರಿಗೆ ಬಾಡ್ದು ನಲ್ಪುನು ಅವ್ನು ನಲ್ಪುನು ಮಂಡ ಪ್ರಕೃತಿ ಲೀನ ಮಲ್ಪುನು. ಗಣಪತಿನ 4 ದಿನ ಹೆಚ್ಚ ದಿಯೋಂಡ್ರ ಹೆಜ್ಜಿ ಆ ಅಂಬರ ತತ್ವ ಅಂದ ಲೆಕ್ಕಾಯ್ತು. ಸ್ಪೃಶ್ಯ ಅಸ್ಪೃಶ್ಯ ಬ್ರಾಣೆ ಉಪ್ಪಾಡು ಎಲ್ಲಿಯ ಜಾತಿದಾಯ ಉಪ್ಪಾಡು, ಮಲ್ಲಾಯ ಉಪ್ಪಾಡು ಎಲ್ಲಿಯ ಉಪ್ಪಾಡು, ಮಾತೆಲ್ಲ ಸೇರ್ಸಾವುನ ದೇವರಿಗೆ ಗಣಪತಿ ಇಂದ ಉದಾರ ಆಯನ ಕೈತಡೆ ಬಾರ ವಾ ಜಾತಿ ಭೇದಲ್ಲ ಇಜ್ಜಿ ಐನು ಸೇರ್ಸಾವನಕ್ಕೆ ನೀರು ಸೇರ್ಸಾವನದು ಲೆಕ್ಕ. ಈ ನಿನ್ನೆಂಚಿನ ಕೆಲವರು ಅನ್ಪೇರಿಗೆ ಅವ್ನು ನೀರು ಬಾಂಡು ಬಂಡ ಆಯನ ಮುರ್ಕವನು ಮುರ್ಕವನತ್ತು
ಅದೇ ಮುರುಕುದ ಹೌದಾದ್ರೆ ಆ ಕಥೆನ ಮಾತ್ರ ಕೇಂದ್ರನಿ ಸಮುದ್ರಡು ಬಾಣ್ಯ ಎಲ್ಲ ಮಿತ್ತು ತೆರ್ತಿನ ನಾರಾಯಣ ದೇವರನ್ನ ಪ್ರಹ್ಲಾದನ ಕಥೆನೇ ಕೆಂದಿಜಿ ಸಮುದ್ರಡು ಬೋಂಡಲ್ಲ ದೇವರನ ಅನುಗ್ರಹ ಇತ್ತನ ಮಿತ್ತು ಬರಿಯಾರ ಹಾಕೊಂಡು ದೇವರನ್ನು ನೀರ್ದು ಬಾರ್ದು ಏರಿಗಳ ಮುರ್ಕಾರ ಹಾಪುಜಿ ಎನನು ಮುರ್ಕ ಹೊಡ್ಚಿ ಇಂದು ದೇವರನ್ನು ನೀರ್ದು ಬಾಣ್ ನೀನು ಮುರುಕು ನಾನು ಮುರ್ಕಂದನ ದೇವರು ಬಂಡ ಇಂಜಿನ ನೀರಿಡು ಚಂಡೆ ಆವಂದನ ಗಾಳಿಡು ಆಜಂದನ ಸೂಟು ಪೊತ್ತಂದನ ಕತ್ತಿಡು ಕಡ್ಪಂದನ ಶಕ್ತಿಗೆ ದೇವೇರು ಎಂದು ಬುದಾರ ನೀರಿಡು ಬಾಡಿನ ವಿಗ್ರಹನು ಮಾತ್ರ ದೇವೇರು ನೀರಿಡು ಮುರುಕುಜಿ ವಿಗ್ರಹದೊಳಗೆ ದೇವರು ಮಾಯ ಆಗಿ ಹೋಗ್ತದೆ ಅರ್ಥ ಎಂಜಿನ ಗೊತ್ತುಂಡ ಆತ್ಮವತ್ ಸರ್ವಭೂತಾಣಿ ಪನ್ಪುನಂಚಿನ ಧರ್ಮ ಎಂಕಲ್ನ ಪ್ರತಿ ಒಂಜಿ ನರಮಾಜಿನ ಜೀವದೌಲ ಇಲ್ಲ ಒಂಜಿ ದೇವೆರುಳ್ಳಿರಿ ಒಂಜಿ ನರಮಾನ್ಯಾಗ ಹತ್ತು ನಮ್ಮ ಕೈ ಮುಗಿಯುನು ಐತೌಲ ಐತನ ದೇವರಿಗೆ ಆತ್ಮ ಉಡುಪುನ ದೇವರೇ ಕೈ ಮುಗಿಯುನು ಜೀವಲ ಆತ್ಮಲ ಒಟ್ಟಾಯಿನ ನಿಕ್ಕ ಕೈ ಮುಗಿವೆ ಎಂದ ಅರ್ಥ ಮತ್ತೆ ಮಂಡೆ ಬುಡಪ್ಪ ಎಂದ ಅರ್ಥ ಮತ್ತೆ ಮೊನ್ನೆ ಬೇಡದ ದೇವರಲ್ಲಿ ಮನುಷ್ಯರಲ್ಲಿ ದೇವರು ಕಂಡ್ರೆ ನಿನ್ನ ಕೆಪ್ಟನ್ಗೆ ದೀಪ ಅಂತ ಯಾರು ಹೇಳಿದ್ರು ಆಗ ದೇವರಿಗೆ ಇಡುದು ಅದು ಎಂಜಿನ ಮೊನ್ನೆ ಯಾರಿಗೆ ಒಬ್ಬ ಹೇಳಿದ ನಿನ್ನ ಕೆಪ್ಟನ್ಗೆ ದೀಪ ಅಂತ ಹಾಗಾದ್ರೆ ಅದರೊಳಗೆ ದೇವರು ಇರುವುದು ಹೌದಾಗಿದ್ರೆ ದೇವರಿಗೆ ಯಾಕೆ ಕೆಪ್ಟನ್ ದೇವರುಳ್ಳಿರಿ ದೇವರು ಉಳ್ಳೇರಿ ಏರು ಮಾತ ದೇವರು ಉಳ್ಳೇರಿ ನಮಸ್ಕಾರ ಮಲ್ಪೇರ ಅಕಲು ದೇವರೆನ್ನುವುದು ನಮಸ್ಕಾರ ಅನ್ಕೊಂಡು ಈ ಪಿದ ಹಿಡಿತಿನ ಜೀವದಕ್ಕಲು ದೇವರಿಗೆ ಅನ್ಯಾಯ ಮಲ್ಪೇರತ್ತ ಐಕ ಹಾಕೊಂಡು ಹಾಗೆ ಹಾಗೆ ಈಗ ಗೊತ್ತಾಯ್ತು ನಿಕ್ಕಿದೆ ನಮಸ್ಕಾರ ಕೂಡ ಕೆಪ್ತಂಡೆ ಕೂಡ ಅಲ್ಲ ಅದು ಎರಡು ಮತ್ತೆ ನೋಡುವ ಈಗ ಬೇಕು ಈಗ ಈ ಜನ ಏರು ಜನ ಗೋಡಕ ದಂಧ ಕನ್ನಿಕ್ಲೆ ವಾಂಸೆ ಗೋಡೆ ಕಟ್ಟಲ್ಲ ಗೋಡೆ ಮಾಡೆಲ್ಲ ಆಗಿದೆ ಮನೆ ಒಕ್ಕಲು ಆಗಿದೆ ಗೋಡಕ ದಂಧ ಕನ್ನಿಕ್ಲೆ ವಾಂಸೆ ಯಾಪರ ಆಯಾ ಹೂँ ಮೈ ಅರಬ್ ದೇಶ से आया हूँ ನಿಕ್ಕೆ ಭಾಷೆ ಜನಕ್ಕೆ ವಾ ನನ್ನ ಭಾಷೆ ನಿನಗೆ ಅರ್ಥ ಆಗುದಿಲ್ಲ ಅದಕ್ಕೆ ಬೇಕಾಗಿ ಈ ಭಾಷೆಯಲ್ಲಿ ಮಾತಾಡೋದು ನಿಖುಲ್ ಮಾರಿ ಬರ್ತದೆ ಇಡೇ ಬರ್ತದೆ ಈ ಭಾಷೆ ಮಾತಾಡೋದು ಆ ಭಾಷೆ ನಿಖುಲ್ ಆ ಭಾಷೆ ಮಾತ್ರ ಹುಕ್ಕು ನಾನು ಹುಚ್ಚಿ ನಮ್ಮನ ಹತ್ತಿದೆ ಹೆಸಿ ನಾವು ಹುದಾನಿ ತಸ್ಸಿನ ಹುಡುದು ನಮ್ಮ ಗನ್ನಿಸಿ ಕಟ್ಟೆ ಉಕ್ಕುಂಟಾತಲ್ಲ ಹೂ ನಬ್ಬತಾರ ತಸ್ಲಿಕ್ಕೆ ಒಟ್ಟಿಗೆ ತಕ್ಕಳ ಒಟ್ಟಿಗೆ ಅದು ನಿನಗೆ ಅರ್ಥ ಆಯ್ತಾ ನಿಕ್ಕೆ ಸಾಧ್ಯತೆ ಬಣ್ಣದಲ್ಲ ತುಚ್ಚಿಡ ಅದೇ ನಾವು ನಮ್ಮ ಭಾಷೆ ಮಾತಾಡಿದ್ರೆ ನೀನು ಹಾಗೆ ಕೇಳುದು ನಿಂದು ಪೆದಮ್ಮ ಅಲ್ವ ಭಾಷೆ ಮಾತಾಡ ಮಾರ ಅರ್ಥ ಬುಜಿನ್ನ ಗೋಡೆ ಗೋಡೆ ಬಂಡ ಗೋಡೆ ಅಂತ ಹೇಳಿದ್ರೆ ರಾಜ ಮಹಾರಾಜೊಳಗೆ ಬೇಡ್ತೇನ ಕುದುರೆ ಕುದುರೆ ನಮ್ದುಗೆ ಗೋಡೆ ನಿಮ್ದುಗೆ ಈ ಕುದುರೆದ ಬೇರೆದೇನಾ ಈ ಒಲ್ತು ಹತ್ತನೆ अरब देश से आया हूँ अरब देश से वहाँ से यहाँ पर घोड़ा का धंधा करने के लिए आया हूँ ನೀನದ ಅಂಚ ಎಂಕುಲ್ ದೀಪ ನಲ್ಪದ ಎತ್ತದ ಎಂಕುಲ್ ದೀಪ ನಲ್ಪದ ಈತ ಅದೇ ಅದು ನಿಮ್ಗೂ ನಮಗೂ ವ್ಯತ್ಯಾಸ ಹಾಗೆ ಹೌದಾ ಇನ್ನು ಒಂಜೇ ಹಂಗೆ ನಿಮ್ದಕ್ಕೆ ಏನು ಮಾಡ್ತದೆ ಚಂದ ಕಾಣಲಿಕ್ಕೆ ಬೇಕಾಗಿ ಗಡ್ಡ ಬೋಳಿಸ್ತದೆ ಮೀಸೆ ಇಡ್ತದೆ ನಾವೇನು ಮಾಡ್ತದೆ ಚಂದ ಕಾಣಲಿಕ್ಕೆ ಬೇಕಾಗಿ ಮೀಸೆ ಬೋಳಿಸ್ತದೆ ಗಡ್ಡ ಇಡ್ತದೆ ನೀವೆಲ್ಲಿ ಇಡ್ತದೋ ಅಲ್ಲಿ ನಾವು ಬೋಳಿಸ್ತದೆ ನಾವೆಲ್ಲಿ ಬೋಳಿಸ್ತದೋ ಅಲ್ಲಿ ನೀವು ಇಡ್ತದೆ ನಿಮ್ಗೂ ನಮಗೂ ವ್ಯತ್ಯಾಸ ಅದು ಉಪ್ಪಡಪ್ಪ ಎಂಕುಲ್ ದೀಪ ನಲ್ಪನೆ ಇದೆ ಪುಲ ನಿಕ್ಲೆ ಅವೇ ಪೊರ್ಲು ಎಂಕಲೆ ದುವೆ ಪೊರ್ಲು ಉಪ್ಪ ನಿಕ್ಲ ಧರ್ಮದವು ಎಂಕಲ್ನ ಧರ್ಮದವು ಎಂಕಲು ನಿನ್ನ ಬುದಾರೆ ಅಮೀರ್ ಅಬ್ದುಲ್ ಖಾದರ್ ಸೈಯದ್ ಮೊಹಮ್ಮದ್ ರಸೂಲ್ ಯಕ್ಬಲ್ ಜಬ್ಬರ್ ಉಂಟು ಜಬ್ಬರ್ ಸಮೋ ನಾವು ಕೇಳಿದರೆ ಗಲಾಟೆ ಮಾಡ್ತದೆ ಈದಾದ 7 ಜನ ಗೊಬ್ಬುದ ಒಂಜಿ ತಂಡೋನು ವನ್ಯ ಯಾಕೆ ಅದು 7 ಜನ ಗೊಬ್ಬು ಅದು ನಮ್ಮ ಅಜ್ಜನ ಬಹಳ ಹಿಂದಿನ ಕತೆ ಇದು ಪೂರೈತ ನಿನ್ನ ಒರಿಯನೇ ನಮ್ಮ ಅಜ್ಜನಿಗೆ 16 ಮದುವೆ ಆಗಿತ್ತು 16 ಮದುವೆ ಆಗಿ 98 ಮಕ್ಕಳಿತ್ತು ವಿಮರ್ಶೆ ಮಾಡಬೇಡ ಅದು ಕೇಳಲಿಕ್ಕೆ ಮಾತ್ರ ಸುರುಕೆ ಹೊಂಡನ್ನು ವಿಮರ್ಶೆ ಈ ಸುರುಕು ಹೊಂಡಜನ್ನು ಮಾತ್ರ ವಿಮರ್ಶೆ 16 ಮದುವೆ ಆಗಿತ್ತು 98 ಮಕ್ಕಳಿತ್ತು ಬೊಕ್ಕಣಿಕಲು ಅನ್ಪೋಣು ಎಂಕಲಿಗೆ ಊಲ ಕೊರ್ಜೆರು ಅಲ್ಪಸಂಖ್ಯಾತರಿಗೆ ಉಂಟು ಸ್ವಲ್ಪ ತೆನ್ಮ ಜೋಕುಲು 14 ಬುಡೆಜ್ಜಿ ನೀವು ಅಲ್ಪಸಂಖ್ಯಾತ ಊರಿಡಿಯಲ್ಲ ಇದು ಒಂದೇ ಮನೆಯಲ್ಲಿ ಅದ್ದಪ್ಪ ಅತ್ತು ಬೊಕ್ಕವನ್ಪುನು ಎಂಕಲೆ ಸೌಲಭ್ಯ ದಿಕ್ಕಿದ್ದು ಓಟೆ ಕೊರ್ಪುನು ಸ್ವಲ್ಪ ತೆನ್ಮೇಕೆ ಆದ್ರೆ ಎಂಚ ಒಂಜಿ ರಾಜ್ಯದ ಒಂಜಿ ರಾಜ ಆಯ್ನೆ ಒಂಜಿ ಮಂತ್ರಿ ಆಯ್ನೆ ಇಂಚ ಸೌಲಭ್ಯ ಕೊರ್ಪುನು ಒಂಜಿ ರಡ್ಡು ಜೋಕುಲು ಇತ್ತಿದ ಕೊರೊಲ್ಲಿ ನಿಕ್ಲೆ ಸ್ವಲ್ಪ ತೆನ್ಮ ಜೋಕುಲಿಗೆ ಏರಿಗಿಂತ ಕೊರ್ಪುನು ಆದರೆ ನಮ್ಮ ಅಜ್ಜನ ಕೊನೆ ಹೆಂಡತಿ ಪುನಃ ಗರ್ಭಿಣಿ ಇತ್ತು ಅಂದ ನಮ್ಮ ಅಜ್ಜನಿಗೆ ತಲೆ ಬಿಸಿ ಆಯಿತು ಎಲ್ಲ ಹೆಸರಿಟ್ಟಾಯ್ತು ಇನ್ನು ಹುಟ್ಟುವ ಮಗುವಿಗೆ ಯಾವುದೇ ಹೆಸರಿಡುವುದು ಅಂತೇಳಿ ನಮ್ಮ ಅಜ್ಜ ಬೋಳು ಮಂಡೆ ಮೇಲೆ ಹೀಗೆ ಕೈ ಆಡ್ತಾ ಹೋಗುವಾಗ ಸಂಜೆ ಹೊತ್ತಿನಲ್ಲಿ ಒಂದು ಕೂದಲು ಸಿಕ್ತು ಅದನ್ನೇ ನೆಪ ಇಟ್ಟುಕೊಂಡು ಆ ಹುಟ್ಟುವ ಮಗುವಿಗೆ ಇಕ್ಬಾಲ್ ಅಂತ ಹೆಸರಿಟ್ಟಿತ್ತು ಏಕಬಾಲ್ ಮಿಲ್ಗಯ ಅವನಿಗೆ ಇಕ್ಬಾಲ್ ಈಗೆಲ್ಲ ಬುಧರು ಅಂಚದೀಪುಣ ಅದ್ರಲ್ಲಿ ನಮ್ಮ ಜಾತಿಯಲ್ಲಿ ಉಂಟು ನಿಮ್ಮ ಜಾತಿಯಲ್ಲಿ ಉಂಟು ಈಗ ನಿಮ್ಮಲ್ಲಿ ಆದಿತ್ಯವಾರ ಹುಟ್ಟಿದವನಿಗೆ ಐತಪ್ಪ ಅಂತ ಕರೀದಿಲ್ವಾ ಸೋಮವಾರ ಹುಟ್ಟಿದವನಿಗೆ ಸೋಮಶೇಖರ್ ಅಂತ ಕರೀದಿಲ್ವಾ ಮಂಗಳವಾರ ಹುಟ್ಟಿದವನಿಗೆ ಅಂಗಾರ ಅಂತ ಇಲ್ವಾ ಗುರುವಾರ ಹುಟ್ಟಿದವನಿಗೆ ಗುರುವಪ್ಪ ಅಂತ ಇಲ್ವಾ ಶುಕ್ರವಾರ ಹುಟ್ಟಿದವನಿಗೆ ತುಕ್ರಪ್ಪ ಅಂತ ಇಲ್ವಾ ಶನಿವಾರ ಹುಟ್ಟಿದವನಿಗೆ ಶನಿಯಪ್ಪ ಅಂತ ಇಲ್ವಾ ಹಾಗೆ ನಮ್ಮಲ್ಲಿ ಉಂಟು ನಿಮ್ಮಲ್ಲಿ ಉಂಟು ವಿಮರ್ಶೆ ಮಾಡಬೇಡ ನಮ್ಮಲ್ಲಿ ಮಗು ಹುಟ್ಟುವಾಗ ತುಂಬಾ ಕೂದಲಿದ್ದರೆ ಅವನಿಗೆ ನೂರುಲ್ಲಾ ಖಾನ್ ಅಂತ ಹೆಸರಿಡುದು
ಆ ಮಗು ನೆಗಾಡ್ತಾ ಇದ್ರೆ ಹಸನಬ್ಬ ಅಂತ ಹೆಸರಿಡುದು. ಹೆಚ್ಚು ನೆಗಾಡ್ತಾ ಇದ್ರೆ ಇಸ್ಮಾಯಿಲ್ ಅಂತ ಹೆಸರಿಡುದು. ಆ ಮಗು ನಡುಗ್ತಾ ಇದ್ರೆ ಶೇಖ್ ಅಬ್ದುಲ್ಲಾ ಅಂತ ಇಡುದು. ಮಗು ಹುಟ್ಟುವಾಗ ಕಪ್ಪಿದ್ರೆ ಕರೀಂ ಖಾನ್ ಅಂತ ಇಡುದು. ಆ ಮಗುವಿನ ಬಾಯಲ್ಲಿ ದೊಲ್ಲೆ ಹರಿತಿದ್ರೆ ಅರೀಫ್ ಅಂತ ಇಡುದು. ಹಾಗಾದ್ರೆ ನಿಮ್ಮ ಜಾತಿಯಲ್ಲಿ ಉಂಟು, ಈ ಬಾಲೆ ಕುದ್ದಿ ಐತೆ. ಓ ಅದು ಕುಂಜಿ ಮೋಹನ್ ಅಂತ ಕುದ್ದೆ. ನಾನು ಸೀಂತ್ರಿ ನನಗೆಲ್ಲ ಗೊತ್ತಾಯ್ತು ನಿಂದ. ಹಾಗೆ ಅದು ನಿಮ್ಮ ಜಾತಿ. ಇನ್ನ ಕುದುರೆದ ಬೇಡ ಉಂಟು ಕುದುರೆ ಅಲ್ಲಿ ಉಂಟಲ್ಲದೆ ಏತು ಕುದುರೆ ಉಂಡಿಯಾ? ಒಂದೇ ಕುದುರೆ. ಅವು ಒಂಜೇನು ಏರಗಳದ್ದು ಬೊಡ್ಚಂದೇನೆ ಇಡಗೊಂತ. ಅರೆ ಕ್ಯಾ ಬಾತ್ ಕರ್ತಾ ಮಾಯ ತುಂಬ ಇತ್ನ ಅಕ್ಕಲ್ ನೈಕೆ ತುಮಕು. ನಾನು ಬರುವಾಗ 98ವರೆ ಕುದುರೆ ಹಿಡ್ಕೊಂಡು ಬಂತು. ಅವು ಯಾರೇ ಇಂಜಿನ? ಅದು ಒಂದು ಗರ್ಭಿಣಿ ಇತ್ತು, ಹೊಟ್ಟೆಯೊಳಗೆ ಅರ್ಧ ಇಲ್ವಾ. 97ವರೆ ಕುದುರೆ ಬೇಸಿಗೆ ಹೋಗಯ. ಈ ಕುದುರೆಯನ್ನು ತಗೊಳ್ಳೋರು ಯಾರಿಲ್ಲ. ಹಾಗಾಗಿ ನಿನ್ನನ್ನೇ ಹಿಡಿಬೇಕೆನ್ನೋ ಉದ್ದೇಶದಿಂದ ನಿನ್ನನ್ನು ನೋಟ ಇಟ್ಕೊಂಡು ಅಲ್ಲಿಂದ ಇಲ್ಲಿಯವರೆಗೆ ಬಂತು. ಏನನ್ನು ಭಕ್ತರು ಬಂಡೆ ಏನನ್ನೇ ನೋಟದ ಈ ಕುದುರೆಗೆ ಬೆಲೆ ಕಟ್ಟಲಿಕ್ಕೆ ಬೇರೆ ಯಾರು ಸಾಧ್ಯ ಇಲ್ಲ. ನೀನು ಇಲ್ಲಿಯ ಮೊರಜ ಉಂಟಲ್ಲ, ಅದಕ್ಕೆ ಇಲ್ಲಿಯ ಮೊರಜ ಮಹಾರಾಜ ಉಂಟಲ್ಲ, ನಿನ್ನನ್ನೇ ಹಿಡಿಬೇಕೆನ್ನೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಯವರೆಗೆ ಬಂತು. ಉಪ್ಪಾಡೆ ಯಾವ್ದ್ರದ್ದು ಅತಿ ವಿಷಯ. ಆಗ 2 ತುಂಡು ಬಿತ್ತು ಕುಕ್ಕದ ಒಪ್ಪಡ ಅದ ಅಲ್ಲಲ್ಲ. ಈ ಓಲು ಒನಸು ಅಂತ ಬರ್ತೇನೆ. ಓ ಅಲ್ಲಿ ಒನಸದ ಅಲ್ಪನೆ ಉಪ್ಪಾಡ್ದಿತ್ತು ನೀ ಉಪ್ಪಾಡು. ಮತ್ತೆ 2ನೇ ಬಾಯಿ ಉಪ್ಪಾಡು. ಅದು ಯಾರು ಹೇಳಿದ್ರು ಪಾಯಸ ಬೇಡ ಒಂಚೂರು ಉಪ್ಪಾಡ್ದು ಗಸಿ ಬರಲಿ ಅಂತ ಹೇಳು. ಅದು ಉಪ್ಪಾಡು ಇಂದೆತ್ತ ಕ್ರಯ ಇಂಚ. ಅರೆ ಕ್ಯಾ ಬಾತ್ ಕರ್ತೆ ಮಾರ. ಸವಾರಿಯ ಮಾಡದೆ ತುರಗದ ಕ್ರಯ ಕೇಳೆ. ಸವಾರಿಯ ಮಾಡದೆ ತುರಗದ ಕ್ರಯ ಕೇಳೆ. ಸರಿ ಬರುವುದುಂಟೆ ಮಗರಾಜ ದೊರೆಗೆ, ಸರಿ ಬರುವುದುಂಟೆ ಮಗರಾಜ ದೊರೆಗೆ, ಸರಿ ಬರುವುದುಂಟೆ ಮಗರಾಜ ದೊರೆಗೆ. ಸವಾರಿಯ ಮಾಡದೆ ತುರಗದ ಕ್ರಯ ಕೇಳೆ. ಇದು ಸರಿಯೇ, ಇದು ನೀತಿಯೇ, ಇದು ಒಳ್ಳೆದೇ, ಸರಿಗೆ ಇದು ಸರಿಗೆ. ಸವಾರಿಯ ಮಾಡದೆ ಮಹಾರಾಜ, ಈ ಕುದುರೆಯನ್ನು ನೋಡಿದ ತಕ್ಷಣ ಇದಕ್ಕೆ ಬೆಲೆ ಎಷ್ಟು ಅಂತ ಕೇಳ್ತೀನಿ. ನೀನು ಕುದುರೆಯ ಬಗ್ಗೆ ಬಹಳ ತಿಳಿದವ ಅಂತ ನಾನು ಕೇಳಿದ್ದೇನೆ. ಕುದುರೆದ ಆಸಕ್ತಿ ಉಂಟು. ನಿನ್ನ ಲಯದಲ್ಲಿ 60,000 ಕುದುರೆ ಉಂಟು ಅಂತ ನಾನು ಕೇಳಿದ್ದೇನೆ. ಯಾವ ಊರಿಗೆ ಒಂದು ಕುದುರೆಯನ್ನು ನೋಡಿದ್ರೆ ತಗೊಳ್ಬೇಕನ್ನೋ ಹುಚ್ಚು ನಿನಗೆ ಜೋರು ಉಂಟು ಅಂತ ನಾನು ಕೇಳಿದ್ದೇನೆ. ಮರಳು ಬಣ್ಣ ಅಂಚ ಮರಲ ಕುದುರೆದ ಬಗ್ಗೆ ಒಂದು ಆಸಕ್ತಿ. ದೊಡ್ಡ ಮರಲಲ್ಲ ನಿನಗೆ, ಸಣ್ಣ ಮರಳು. ದೊಡ್ಡ ಮರಳು ಸಣ್ಣ ಅಲ್ಲ, ಅಂಚ ಮರಳು ಅಂತ. ಈ ಬಂಡ ಇಂಚಿನ ಅಂದ ಬಂಡ ಮರಳು ಬಂಡ ತರಸರಿಗಿಂದ ಇದು ಹವ್ಯಾಸ ಉಂಟು ಅಂತ ಕೇಳಿದ್ದೇನೆ. ಹಾಗಾದರೆ ಇಷ್ಟು ಹವ್ಯಾಸವಿರುವ ಕುದುರೆಯ ಬಗ್ಗೆ ಮಾಹಿತಿ ತಿಳಿದಂತ ನೀನು ಈ ಕುದುರೆಯ ಮೇಲೆ ಕೂತ್ಕೊಳ್ಳದೆ, ಈ ಕುದುರೆಯನ್ನು ಏರದೆ, ನಿನಗೆ ಕುದುರೆಯ ಬೆಲೆ ಹೇಳಿದರೆ ಆಮೇಲೆ ಸಾಹೇಬರು ಬಂದು ಮೋಸ ಮಾಡಿದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿನಗೆ. ಎಂಜಿನ ಮೋಸ ಅಲ್ಬನಿ ಮತ್ತೆ ಈ ಒಂದು ವೇಳೆ ಕುದುರೆ ಓಡದಿದ್ರೆ ಆಮೇಲೆ ನೀನು ಬೆಲೆ ಕೊಡ್ತೀನಿ, ನಾನು ಹೇಳ್ತೇನೆ. ನಾನು ಹೋದ ಮೇಲೆ ಕುದುರೆ ಮೋಸ ಮಾಡಿದ್ದು ಅಂತ ನೀನು ಹೇಳಬಾರ್ದಲ್ಲ. ಹೌದಲ್ಲ ಮಂಡೆ ಓ ಅವಳು ಎದುರು ನರಸಿಂಹ ದೇವರನ ಗುಡಿ ಉಂಟು, ಇಂಚಿಡು ಕಾಳಭೈರವನ ಗುಡಿ, ರಡ್ಡಕ್ಕೆ ರಡ್ಡ ಹಣ್ಣುಗಾಯಿ ಹಾಕು, ಈ ನೆಲ ಸಮಾಧ ಬೋಲ. ನಮ್ಗೇನಾಗುದಿಲ್ಲ, ನಾವು ಮಸಣದಲ್ಲಿ ಬೇಕಾದ್ರೆ ಮನೆ ಕಟ್ಟಿ ಕೂತ್ಕೊಳ್ತೇವೆ, ಅದೆಲ್ಲ ಬೇಡ ಕಡೆ. ಹಾಗಾಗಿ ಗುಟ್ಟುಡು ಕೆಲವು ಕೊರ್ಪಾರಿಗೆ ಬರಕ್ಕೆ ಸುದ್ದಿ, ಗುಟ್ಟುಡು ಕೆಲವು ನಾಗದೇವರಿಗೆ ಭೂತೊಳಗೆ ಮತ್ತೆ ಕೊರ್ಪಾರದ್ದು ಸುದ್ದಿ ಉಂಟು. ಅದು ಒಳಗೆ ಅದು ಒಳಗಿಂದೊಳಗೆ ಅದು ಬೇರೆ. ಹಾಗಾದ್ರೆ ಈ ಕುದುರೆ ಬೇಕಂತಾದ್ರೆ ಈ ಗೋಡಕ ಕಂಸೆ ಕಮ್ 1,00,000 ರೌಪ್ಯ, 1,00,000 ಬೆಳ್ಳಿಯ ನಾಣ್ಯ, 1,00,000 ರೌಪ್ಯ. ಈ ಕುದುರೆಯ ಮೇಲೆ ನೀನು ಸವಾರಿ ಮಾಡಬೇಕು, ನೋಡಬೇಕು, ಆಗ್ತದಂತ ನಿನಗೆ ಹಿಡಿಸಿದ್ರೆ ಮಾತ್ರ ನಾನು ಹೇಳೋದು. ಸವಾರಿ ಮಲ್ತದ ನಿಖಲ ಊಟ ಪೂರ ಇಂಚಿನ ಪರೀಕ್ಷೆ ಮಲ್ತದೆ ಕೊರ್ಪುನ ನಿನ್ನ ಸೀಂತ್ರಿ ಅರ್ಥ ಆಗ್ತದೆ. ವ್ಯವಹಾರ ಬೇರೆ, ಸಾಂಸಾರಿಕ ಜೀವನ ಬೇರೆ. ಆ ಶಬ್ದದ ಅರ್ಥ ಇಂಜಿನ ಮುಜು ಸರ್ತಿ ಬಂಡ ಈ ಸೀಂತ್ರಿ ಇಂಚಿನ ಸೀಂತ್ರಿ ಹೀಗೆ ಬೇಡದು ಮಾತಾಡೋದು. ಸೀಂಕ್ರಿ ಅಲ್ಲ, ಸೀಂತ್ರಿ. ಸರಿ ಸರಿ. ಪರೀಕ್ಷೆ ಮಲ್ಪನೆ ಒಯ್ಯಿಲ್ಲ ದೆತ್ತೊನ್ನ ಕೊರ್ಪುನ ಈ ಕುದುರೆ ಯಾವುದೂ ಇಲ್ಲ. ಒಯ್ಯಿಲ್ಲ ಎಂತ ಒಯ್ನನ್ನು ಪರೀಕ್ಷೆ ಮಾಡಬೇಕು. ಅತ್ತು ಒಯ್ಯಿಲ್ಲ ನಿಕ್ಕಲು ಪರೀಕ್ಷೆ ಮಲ್ಪದೆ ದತ್ತೊಂಜರ ಅಂದ ಪರೀಕ್ಷೆ ಮಲ್ತು ಬೊಚ್ಚಿಂಡ ಬಿಡುಪುನೇನಾ ಬೇಡದಿದ್ರೆ ಬಿಡುವುದೇ.
ನಿನ್ನ ಸೀಂತ್ರಿ ನನಗೆ ಗೊತ್ತಾಗ್ತದೆ ಆಯ್ತಾ. ಹಾಗಾಗಿ ನಿನಗೆ ಬೇಕಾ ಬೇಡವೋ ಹೇಳು, ನಾನು ಹೋಗ್ತೇನೆ ಬೇಕಾದ್ರೆ. ಸವಾರಿ ಮಾಡ್ತಾ ತೂಡ. ಹೌದು. ಏನ ಬೇಡಲಿ ಶನಿಯ ಮಹಿಮೆಯ ಕನಪರಾಕ್ರಮವುಳ್ಳ ತುರಗಂ ಮನಕ್ಕೆ ಹರ್ಷವಾಗುವಂದರಿ ಚರಿಸುತ್ತಿಗುದ ಸುಖದ ಕೊನೆಯೊಳು ದುಃಖ ಬರ್ಬೋದು, ದುಃಖದ ಮೊದಲೇ ಸುಖವು ಸಿಗೋದು. ಸುಖದ ದುಃಖದ ನೆಲೆಯು ತಿಳಿಯದು ಆರಿಗೂ ಎಂದು. ಸುಖದ ಕೊನೆಯೊಳು ದುಃಖ ಬರ್ಬೋದು, ದುಃಖದ ಮೊದಲೇ ಸುಖವು ಸಿಗೋದು. ಸುಖದ ದುಃಖದ ನೆಲೆಯು ತಿಳಿಯದು ಆರಿಗೂ ಎಂದು. ಏನು ಬೀಳಲಿ ಶನಿಯ ಮಹಿಮೆಯ ಸವಾರಿ ಮಲ್ತದ ಎಂದಿನಡೆ ಪೋಪುಣತ್ತೆ ನಿನ್ನ ಕುದುರೆ ಸುಮಾರು ಸಮಯ ಪಿದೈವರಂದೆ ಕೋಣೆದೊಲ ಇತ್ತೆ ಹೊರ ಪ್ರಾಜೆಕ್ಟ್ ತೋಡು ನಿನಗ ಪ್ರಾಜೆಕ್ಟ್ ನಡೆ ಬೋಡು. ಒಂದು ತಿಂಗಳಿಂದ ನೀನು ಹೊರಗೆ ಹೋಗ್ಲಿಲ್ಲ, ಬಿದಾಯ ಹೋಗ್ಲಿಲ್ಲ, ಕೋಣೆಯಲ್ಲೇ ಇತ್ತು. ಕೋಣೆಡೆ ಇತ್ತೆ. ನನ್ನ ಸ್ವರ ಕೇಳಿದಾದ್ಮೇಲೆ ನಿನಗೆ ಬಿದಾಯ ಬಂತು. ಗಗನ ಚುಂಬಿ ಮೈದಾನ ಬರ್ತದೆ ಇಂಚಿನ ಅಂತನಾಗ ಒಂಜಿ ಕುದುರೆನ ಬತ್ತೊಂದ. ಆ ಕುದುರೆ ಬೊಡೆದಿನ ತೋಡು ನನಗ ಬೊಡೆದಿ ನಡೆಬೋದು. ನಿನ್ನ ಬೊಡೆದಿ ನೋಡ್ಲಿಕ್ಕೆ ಕುದುರೆ ನಂದೇ ಬೇಕಲ್ಲ ಅಂಚತ್ ಎಂಜಿನ ಭಯಂಕರ ನೀನು. ಅತ್ ನಿನ್ನ ಕುದುರೆ ಬರೋದು ಮೂಲ ಬೊಡೆದಿನ ತೋತ್ತೆ ಐತೆ ಸುಮಾರು ಸಮಯ ಎಣ್ಣಿ ನಡೆ ಬರ್ಬಿಡು. ಬೊಡೆದಿನ ತೋಡುದು ಎಣ್ಣಿಯೇ ಬೊಡೆದಿ ನಡೆ ಬರ್ತಂಡು. ಮಗನ ತೋಡುದು ಎಣ್ಣಿಯೇ ಮಗ ನಡೆ ಬರ್ತಂಡು. ಬೊಡೆದಿನ ಮಗನು ಬೊಡೆದಿನ ಮಗನು ನಿಖಲೇಟ್ ಬೇತೆ ಬೇತೆ ಉಂಟಾಡು. ನೀನೇ ಮೊದಲು ಬೊಡೆದಿಯಲ್ವ, ಆಮೇಲೆ ಮಗ ಅಂಚೆನೆ ತಾವು ಮಗೆ ಬೊಡೆದಿಲ್ಲ ಮುಖೈತಾ ಅಂಚ ತೂದು ಮಾತ ತೂದು ಬಂದಾಗ ಎತ್ತೋ ಸಮಯ ಒಂಜಿ ಮಂಡೆ ವೆಚ್ಚ ಇತ್ತು ತುಲ ತುಲ ಹಿಡಿದ ಒಂಜಿ ಬೇಜಾರು ನೆಮ್ಮದಿ ಇಜ್ಜಾಂಡು ಹೆಂಗೆ ತೋಜುಂಡು ಒಂದು ಕುದುರೆ ಮಾತ್ರ ಅತ್ತು. ಒಂಜಿ ಜೀವನದ ತತ್ವವನ್ನು ತೋಜಿಪವನು ಅಂಚಿನ ಕುದುರೆ. ಹೇಗೆ ಸುಖದ ಅಕೇರಿಡು ದುಃಖ ಉಂಟು, ದುಃಖದ ಅಕೇರಿಡು ಸುಖ ಉಂಟು. ಸುಖನೇ ನಮ್ಮ ಬದುಕದ ಅಕೇರಿ ಅತ್ತು, ದುಃಖನೇ ಬದುಕದ ಕೇರಿ ಹತ್ತು. ದುಃಖ ಹೊಡಿತಾನೆ ಇಂಕ ಸುಖತ ಸಾಧಿ ಎಂಚ ಅಂತ ತೋಜಿಪಾಂಡು. ಸುಖತ ಕೇರಿಡು ದುಃಖ ಉಂಡು ಅಂತ ತೋಜಿಪಾಯನ. ಈ ಕುದುರೆ ಇಂಕ ಭಾರಿ ಮನಸ್ಸಿಗೆ ಬತ್ತಂಡು ಇಂಕ ಬೋರ್ಡ್ ಉಂದಾಂಡು ಇತ್ತ ಕ್ರಯವನ್ನು. ಹಾಗಾದ್ರೆ ನಿನ್ನ ಬದುಕಿನ ಅದೃಷ್ಟದ ಕುದುರೆ ಅಂತ ಆಯ್ತಾ ಇದು? ಹಾಗಾದ್ರೆ ಹೇಳ್ತದೆ ಅಬುಲ ಕೂಡಿ ಕಸ अब हम उसको दे ले जाकर, अब हम उसको दे ले जाकर, अब हम उसको दे ले जाकर. हई हई अब लगूड़ी का साल, अब लगूड़ी का साल, अब लगूड़ी का साल, बोलो तुम अरबा साबा. हई हई अब गम उसको दे ले जाकर, अब गम उसको दे ले जाकर, अब गम उसको दे ले जाकर. खोलो तो अब हम उसको दे ले जाकर, अब हम उसको दे ले जाकर. सालले वो
ಕುದುರೆ ನಿನಗೆ ಇಷ್ಟು ಸಂತೋಷ ಕೊಡೋದಕ್ಕೆ ಕಾರಣ ಉಂಟು. ನಾನು ಬರುವಾಗ 98ವರೆ ಕುದುರೆ ಇಟ್ಕೊಂಡು ಬಂದೆ ಅಂತ ಹೇಳಿದಲ್ಲ, 97ವರೆ ಕುದುರೆಗೆ ಎಲ್ಲ ಬೇಸಿಗೆ ಹೋಗಯ. ಅದು ಒಳ್ಳೆ ಕುದುರೆಗಳಲ್ಲ, ಹೆಸರುಗತ್ತೆಯಿಂದ ಕುದುರೆಗೆ ಹುಟ್ಟಿದ್ದು. ಈ ಪೂರ ಕೊಡ್ಲಿ ಇಂಚಿನ ಅನುಮನತ್ತದ ಎಕಡೆ ಪೋಯಿನ ಎಡ್ಡೆ ತಿತ್ತದ ಎಡ್ಡೆ ಅಂದ್ರೆ ಅವು ಎಂಚ ನಿಕ್ಕ ಅವು ಎಂಚ ಅಂದಜಾಯಿನ ಅದೇ ಅದ್ರ ಬೇಗ ಗಿರಾಕಿ ಬಂತು ಅದಕ್ಕೆಲ್ಲ. ಅದು ನೋಡೋದಕ್ಕೆಲ್ಲ ಬಹಳ ಚಂದ ಇತ್ತು, ಅದು ಆಕರ್ಷಣೆಗಿತ್ತು. ಹಾಗಾಗಿ ಅದನ್ನ ಎಲ್ಲರೂ ಅದು ತಗೊಂಡೋದ್ರು ಬೇಗ ಬೇಗ. ಇದು ಆಕರ್ಷಣೆಗಿಲ್ಲ. ಕೆಲವರು ತೂಪುಲೆ ಕತ್ತ, ಕೆಲವರು ತೂನಾಗ ಪ್ರಾಯ ಅಜ್ಪತಿ ಅಜ್ಪತಿ ಮಾಪಣ. ಹೌದೌದು, ಕೆಲವರಿಗೆ ತುಂಬಾ ಪ್ರಾಯದಾಗೆ ಕಾಣ್ತದೆ, ಅಮಟೆ ಮರದಾಗೆ ಬೆಳೀತದೆ. ಏನು ಮಾಡೋದಾಗ್ತದೆ, ಅಮಟೆ ಮರ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ, ಹಾಗೆ ಇರ್ತದೆ. ಅದು ಇರಲಿ, ಅದರ ವಿಷಯ ಬೇಡ ನಮಗೆ. ಹಾಗಾಗಿ ಆ ಕುದುರೆಗಳೆಲ್ಲ ಒಳ್ಳೇದಿಲ್ಲ, ಬೇಗ ಗಿರಾಕಿ ಬಂತು. ಒಂಜಿ ಅವೊಂಜಿ ಯೋಗನೇತ ಪ್ರಾಯ ಪ್ರಾಯ ಆನ್ಲಿಕ್ಕೆ ತೋಜು ನಾವು. ಹೌದು, ಅದು ಯೋಗವೇ. ಅದಕ್ಕೆ ಪೂರ್ವಜನ್ಮದ ಪುಣ್ಯ ಫಲ ಬೇಕು. ಎಲ್ಲರೂ ಆಗಿರುವುದಿಲ್ಲ. ಕೆಲವರು 50-30ರಲ್ಲೇ ಕಾಯಿಲೆಗೆ ಗುರಿ ಆಗ್ತಾರೆ, ಕೆಲವರಿಗೆ 70 ಆದರೂ ಯಾವುದೇ ಕಾಯಿಲೆಗಳು ಬಂದಿರುವುದಿಲ್ಲ. ದೈವಾನುಗ್ರಹ ಉಂಟು ಅಂತ ಕೈತೆ ಕುಜ್ಜ. ಅದಕ್ಕೆ ಗೊತ್ತುಂಟು ನಿಮಗೆ, ಗಟ್ಟದ ಮೆಣಸುಂಟು, ಅದು ಉದ್ದ ಇರ್ತದೆ. ಅದು ಕಡಿಯೋಗ ಒಂದಿಷ್ಟು ಮಸಾಲೆ ಮಾತ್ರ ಆಗೋದು. ಅದು ಚಪ್ಪೆ ಚಾರು, ಖಾರ ಇಲ್ಲ. ಊರಿನ ಮೆಣಸು ಗಿಡ್ಡ, ಇಡೀ ಕುಟುಂಬಕ್ಕೆ ಸಾಕಷ್ಟು ಖಾರ ಇರ್ತದೆ, ಕೊಡಕ್ಕೇನಂತ ಹೇಳ್ತಾರಲ್ಲ, ಅದು ಹಾಗಿರ್ತದೆ. ಗಾಂಧಾರಿ ಮುಂಚೆ, ಅದೇ ಗಾಂಧಾರಿ ಮುಂಚೆ ಕಮ್ಮಿ ಬಾಣ್ಣು ಮಾತ್ರ. ಆದ್ರೂ ಒಂದು ಹಾಕಿದ್ರೆ ಸಾಕಾಗ್ತದೆ, ತುಂಬ ಬೇಡ. ಮತ್ತೆ ಉಪ್ಪಡ ಬಂತು ನಿಂದು. ಹಾಗೆ ಆ ಕುದುರೆ ಅಷ್ಟು ಒಳ್ಳೇದಿರಲಿಲ್ಲ, ಅದನ್ನು ಯಾರು ತಗೊಳ್ಳುವವರು ಇರಲಿಲ್ಲ. ಹಾಗಾಗಿ ನಿನ್ನ ನೋಟ ಇಟ್ಕೊಂಡು ಬಂದದ್ದು. ಹಾಗಾದ್ರೆ ಈಗ ನಿನಗೆ ಆಕರ್ಷಣೆ ಆಯಿತು. ಈ ಕುದುರೆ ಮೇಲೆ ಕೂತಾಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಆಯಿತು. ಕುದುರೆ ಮೇಲೆ ಕೂತಾಗ ಏನಿನ ಶ್ರದ್ಧಾಂಜಲಿ ಅನ್ಪುಣ, ನಿನ್ನ ಆತ್ಮಕ್ಕೆ ಸಂತೃಪ್ತಿ, ಆತ್ಮಗತ್ತು. ಹಾಗಾದ್ರೆ ಮತ್ತೆ ಯಾವಾಗ ಮನಸ್ಸಿಗೆ ಅದೇ ಈಗ ಜೀವ ಇದ್ದ ಜೀವೇ ಬೋಡು. ಆದ್ರೆ ಜೀವ ಇದ್ದ ನಿನಗೆ ಆತ್ಮ ಇಲ್ವಾ? ಅದು ಮನಸ್ಸಿಗೆ ಸಂತೋಷ, ಆತ್ಮಗೆ ಸಂತೋಷ ಬೇತೇನೆ. ಆತ್ಮಗೂ ಸಂತೋಷ ಅವಡಣ್ಣ. ಈಗ ಯೋಗ ಧ್ಯಾನ ಮತ ಅವಡು ವಿಧೇಯದ ವಸ್ತುಡ ಆತ್ಮಗೂ ಸಂತೋಷ ಮನಸ್ಸು. ಈಗ ಕೂತಲ್ಲಿ ನಿನ್ನ ಮನಸ್ಸಿಗೆ ಸಂತೋಷ ಆಯ್ತು. ಹಾಗಾಗಿ ಈ ಕುದುರೆಗೆ ನಿನಗೆ ಬೇಕು ಅಂತ ಆಯ್ತಲ್ಲ, ಇದಕ್ಕೆ ಈಗ ಬೆಲೆ ಹೇಳ್ತದೆ. ಆಗೊಮ್ಮೆ ಹೇಳಿದೆ ನಿನಗೆ ನೆನಪಿಲ್ಲ, ಈಗ ಹೇಳ್ತೇನೆ. ಕಮ್ಸೆ ಕಮ್ ಪನೋಡಾಯಿನ ಜಾಗಡೆ ಪನ್ಪುಜ ಕೆಲವರ ಸುರ್ಕೆ ಪನ್ಪನ ಅದು ನೀನು ಎಲ್ಲೆಲ್ಲಿ ಹೋಗ್ತದೆ ಅದಕ್ಕೆ ಬೇಕಾಗಿ ಅವು ಪನೋಡಾಯಿನ ಜಾಗಡೆ ಬರೋಡಿ. ಮತ್ತೆ ನೀನು ಈಚೆ ಬರಬಾರ್ದು ಅಂತೇಳಿ ಮೊದಲೇ ನಿನಗೆ ಹೇಳಿದ್ದು ನಾನು. ಗೋಡೆಗ ಕಮ್ಸೆ ಕಮ್ 1 ಲಾಖ ರೌಪ್ಯ, 1 ಲಕ್ಷ ಬೆಳ್ಳಿಯ ನಾಣ್ಯ. 1 ಲಕ್ಷ ಬೆಳ್ಳಿಯ ನಾಣ್ಯ, 1 ಲಾಖ ರೌಪ್ಯ. ಇನ್ನ ಪದಪ್ಪು ದಿಂಡದಾನೆ. ಇನ್ನ ತಲೆಟ್ಟು ಮಾತ್ರ ಟೊಪ್ಪಿ ಪುನಃ ಇತ್ತನಾಗಲೇ ಇವರ ಟೊಪ್ಪಿ ತಲೆ ಟೊಪ್ಪಿದಕ್ಕೂ ನೀವು ಕೊಜಪ್ಪು ಹಾಕುದಕ್ಕೂ ಏನು ಸಂಬಂಧ? ನಿಕ್ಕಳು ತಲೆಟ್ಟು ಒಂದು ಟೊಪ್ಪಿದಿ ಒಂದು ಇತ್ತಿನ ಊರ್ದಾಗಲೇ ಇವರ ಟೊಪ್ಪಿ ಅಣ್ಣ ಅಂದು. ನಾವು ಬೇರೆ ಯಾರಿಗೂ ಟೊಪ್ಪಿ ಹಾಕುದಿಲ್ಲ, ನಮಗೆ ನಾವೇ ಟೊಪ್ಪಿ ಹಾಕುದು, ಬೇರೆಯವರಿಗೆ ಹಾಕುದಿಲ್ಲ. ಬೇತಾಗಲಿಗೆ ಟೊಪ್ಪಿ ಅಣ್ಣ ಬೇಲ ನಿನ್ನ ಯಾವಾಗ ಐಕೆ ನಿನ್ನ ಬಂಗಾರದ ತರ ಬಟ್ಟೆ ಉಂಡ ಕಾರಿಗೆ ಕಾರ ತಾಂಟುಡು. ಆ ಎಲ್ಕೋಟೆ ಕುದುರೆಗೆ ಜೋರು ಗಾಳಿ ಬತ್ತು. ಕಾರಿಗೆ ಕಾರ್ ತಾಂಟಿದ್ರೆ ಮಧ್ಯದಲ್ಲಿ ಇದು ಪೊಡಿ ಆಗ್ತದೆ. ಈವಾ ಕಾರವನ್ಮನು ಐತ ಕಾರ ಇಕ್ಕ ತಾಂಟು ಮಂಜಾನು ಆ ಬೈಚಟ್ ಆ ñಮ್ಮು ಕುದುರೆ ಅವು ಇತ್ತ ಪೂರ್ಣ ಬೊಕ್ಕ ಸೈಪುಣ ಅನ್ನುಂಡು. ಅದಕ್ಕೆ 1 ಲಕ್ಷ ಎಂಜಿನ ಪುಲ್ಕೋಟೆ ಅಂತ ಇರ್ತಾನೆ. ಎಂಜಿನ ಇರ್ತಾಯಿ. ಈ ಕುದುರೆಗೆ 1 ಲಕ್ಷ ಹೇಳಲಿಕ್ಕೆ ಕಾರಣ ಉಂಟು. ಈ ಕುದುರೆಗೆ ಒಂದು ವಿಶೇಷವಾದ ಮಹಿಮೆ ಉಂಟು. ಏನಯ್ಯ ರಾಜೇಂದ್ರ ಎನ್ನ ಅಶ್ವಥ ಮಹಿಮೆ ನಿನಗೆ ಗೊತ್ತಿಲ್ಲ, ನಾ ಹೇಳುವೆನು ಈಗ. ನಿನಗೆ ಗೊತ್ತಿಲ್ಲ, ನಾ ಹೇಳುವೆನು ಈಗ. ಒಂದು ಬೆಟ್ಟನ್ ಹೊಡೆಗೆ, ಒಂದು ಬೆಟ್ಟನ್ ಹೊಡೆಗೆ, ಹಾರೋದು ಗಗನಕ್ಕೆ. ಹಾರೋದು ಗಗನಕ್ಕೆ, ಹಾರೋದು ಗಗನಕ್ಕೆ. ಇದರ ಸಾಮರ್ಥ್ಯವು ಹೀಗೆಂದು ಬೇಳೆ. ಏನಯ್ಯ 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 ರಾಜೇಂದ್ರ, ಮಹಾರಾಜ್. ಈ ಕುದುರೆ ನೀನು ಬಲ್ಚಟ್ಟು ಕುದುರೆ ಅಂತ ಹೇಳಿದೆ, ñಮ್ಮು ಕುದುರೆ, ನಕ್ಕು ಕುದುರೆ ಅಂತ ಹೇಳಲಿಲ್ಲ. ಆದರೆ ಈ ಕುದುರೆಗೆ ಒಂದು ವಿಶೇಷ ಉಂಟು. ವಿಶೇಷ ಎಲ್ಲ ಕುದುರೆ ಹಾಗೆ ಅಲ್ಲ. ಈ ಕುದುರೆಯ ಮೇಲೆ ಹೋಗಿ ನೀನು ಕೂರು 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 ವಾ ಕೂರು ನೀನು ಕೂರು ಕುಲ್ಲುಲ ಕುಲ್ಲುಲ. ಈ ಕುದುರೆ ಒಂದು ಪೆಟ್ಟು ಹೊಡಿ. ಈ ಕುದುರೆ ಉಂಟಲ್ಲ ಎಷ್ಟು ಮೇಲ್ ಬೇಕಾದರೂ ಹಾಕ್ತದೆ. ಈ ಕುದುರೆಗೆ ಇನ್ನೊಂದು ಪೆಟ್ಟು ಹೊಡಿ. ಈ ಕುದುರೆ ಎಷ್ಟು ಕೆಳಗೆ ಬೇಕಾದರೂ ಹೋಗ್ತದೆ.
ನಿಕ್ಕು ಒಂಚೂರು ಅಂಚಿಂಚ ಆತು ಇನ್ನು ಮಿತ್ತ ಇನ್ನು ತೀರ್ತು ಇನ್ನು ಮಿತ್ತು ಅಲ್ಲ, ಇದು ಮಿತ್ತೆ. ಇಂಚ ಇದರ ಬಗ್ಗೆ ನೀನು ಚರ್ಚೆಗೆ ಹೋಗುದು ಬೇಡ. ಈ ಒಡೆ ಒಪ್ಪ ಪಲ್ಲಿಗೆ ಹೋಪನ ಚರ್ಚೆಗೆ ಹೋಪನ ಬರ್ಚಿ. ಅದೇ ನಾನು ಹೇಳಿದ ಅದೇ. ಇದು ಮೇಲೆ ಅವು ತಿರ್ತತ ಇನ್ನು ಮಿತ್ತತ. ನಿಮ್ಮಲ್ಲಿ ಒಬ್ಬ ಬಾಂಗ್ ಕೊಡುವ ಬಾಂಗ್ ಅಂತ ಇಲ್ವಾ? ಓ ಬಾಂಗ್ ಕೊಡುವ ಬಾಂಗ್ ಅಂತ ಬಾಂಗೋರ್ಪನೆ ಮುಕ್ಕ್ರಿ ಬಾಂಗೋತ್ತೆ ನಿಮ್ಮಲ್ಲಿ ಅರ್ಥ ಬೇತ. ಅವ್ರು ನಾನು ಬರುವಾಗ ಹೇಳ್ತಾ ಇತ್ತು, ಆಕಾಶವೇ ಬೀಳಲಿ ಮೇಲೆ ಅಂತ ಇದನ್ನು ತೋರಿಸ್ತಾ ಇತ್ತು. ಅಂಜೆ ಅಂಜೆ ಈ ಮಿತ್ತು ನೀನ ಆಕಾಶವೇ ಬೀಳಲಿ ಮೇಲೆ ಮಂಡ ಭೂಮಿದ ಮಿತ್ತು ಇತ್ತನೆ. ಭೂಮಿ ಅಂತ ಹೇಳಿಲ್ಲ, ಅದ್ರ ಬಾಯಲ್ಲಿ ಎಲೆ ಅಡಿಕೆ ಇತ್ತು, ಪುಳ್ಕ ನಿಂದು ಹೋಯ್ತು. ಎಂಕ್ಲೆ ಪೂರ ಅರ್ಥ ಆಗ್ಬಿಡು ನಿಕ್ಕ ಅರ್ಥ ಬೇಡ ಬೇಡ, ನಾವು ನಿಜಕ್ಕೆ ಬರುವ. ಈ ಕುದುರೆಗೊಂದು ಪೆಟ್ಟು ಹೊಡಿ, ಈ ಕುದುರೆ ಎಷ್ಟು ಮೇಲೆ ಬೇಕಾದ್ರೂ ಹೋಗ್ತದೆ. ಈ ಕುದುರೆಗೊಂದು ಪೆಟ್ಟು ಹೊಡಿ, ಎಷ್ಟು ಕೆಳಗೆ ಬೇಕಾದ್ರೂ ಹೋಗ್ತದೆ. ಈ ಕುದುರೆ ಓಡ್ತಾ ಓಡ್ತಾ ವಾಯು ಹಿಂದೆ, ಕುದುರೆ ಮುಂದೆ. ವಾಯುವೇ ಅಷ್ಟು ವೇಗವಾಗಿ ಹೋಗುವಂಥ ಕುದುರೆಗೆ ನೀನು 1 ಲಕ್ಷ ಕೊಡೋದು ಕಮ್ಮಿ ಆಗ್ತದೆ. ಬೇಕಾದ್ರೆ ತಕೋ, ನಿನ್ನಾಗೆ ಒಂದೇ ಕೆಲಸ ಅಲ್ಲ, ನನಗೆ ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು. ನಿಕ್ಕಿ ನಿಕ್ಕಿ ರಡ್ಡು ಒತ್ತೊಂದು ದಯ ಬರ್ಕನು ಒಂಜಿ ಸರಿ ಇಟ್ಟು ಒಂಜಿ ಕೊಟ್ಟು ಮುಗಿತದ ನಿಂದು ಬೇಗ ಮುಗಿಸಿ ಬಂತಲ್ಲ. ಇದು ಏತು 1 ಲಕ್ಷನ ಅತಿ ಯಾನು ಈ ಪಣ್ಯ ಅಂದಾತ್ತಂತೂ ಅಂದ ಕೊರಪಿದ್ಯಾನು ಅತಿ ಈ ಫಂಡಿನ ಅಂದಾತ್ತಂತೂ ಒಂದೇ 1 ಲಕ್ಷ ಕೊರಪುಜಿ. ಬೇಕಾದ್ರೆ ನೀನು ಪರೀಕ್ಷೆ ಮಾಡು, ಈ ಕುದುರೆ ಮೇಲೆ ಕೂರು, ನೀನು ಕೂತು ಪರೀಕ್ಷೆ ಮಾಡು ಅಂದ. ಚಮ್ಮಾಟಿಗೆ ಅವರು ಇದು ಕೊಟ್ಟಿದ್ದೇನೆ. ವಿಕ್ರಮಾದಿತ್ಯ ತಿಕ್ಯ ಮಗ ತಿಕ್ಯ, ಈ ತಿಕ್ಕೋಡು ಬಂಪಿನ ಉದ್ದೇಶಡೆ ಈತ ಸಮಯ ಅನ್ನೋ ಕಾತುಗೊಲ್ನಿ ಇನ್ನಿರ್ದು ಒಕ್ಕ ನಿನ್ನ ಸ್ಥಿತಿಗತಿ ದಾದಾಪಡುಂತೂಲ ಶನಿದೇವರು ಮನಸ್ಸು ಮಲ್ತಿಂಡ ಏರೆಲ್ಲ ಬುಡ್ತಿನ ಎತ್ತು ಬಂಡದು ಲೋಕಕ್ಕೂ ತೊಜಪಾದ ಉರ್ಪಿನ ಉದ್ದೇಶ ಯಾನುಂಡು. ಮೂಜಿ ಮೂರ್ತಿಲೇನು ಬಿಡ್ತೀನಿ ಆಯ್ತು, 33 ಕೋಟಿ ದೇವತೆಲೇನು ಬಿಡ್ತೀನಿ ಆಯ್ತು, ಅಜ ನಳ ನೌಷ ಹರಿಶ್ಚಂದ್ರ ಆದಿಲೇನು ಬಿಡ್ತೀನಿ ಆಯ್ತು. ಸಾಮಾನ್ಯ ನರಮಾನ್ಯನ ನಿನ್ನನ್ನು ಬುಡುಪೆಂದೆನ್ಯನ ಬುಡುಪುಜಿ ವಿಕ್ರಮಾದಿತ್ಯ ಬುಡುಪುಜಿ ಶನಿದೇವರನ ದೃಷ್ಟಿಬಿಂಡ ಕೊಡಿಜಾಡಿತ್ತಿನ ಕೋರೈದ ಮಿತ್ತು ತಾರೈ ಊರ್ಲೇಕ ఆయన బతుకును పొడి పొడి మల్పందే పోపుయాను. ಶನಿದೇವರನ ದೃಷ್ಟಿಪೂರ್ಣ ತೂಟುಪೂರ್ಣ ಕರ್ಪೂರದೊಳಗ ఆయన ಬದುಕನ್ನು ಕರಂಚದ ನರೆಲ್ದು ಬರೆಲ್ದು ಪೋಪಿನ ಸ್ಥಿತಿನ ಲೋಕದ ಜನಕಲಿ ತೊಜಪಾಯಿರಬಾಡದೆ ಯಾನು ಕುದುರೆ ಮಾರನಾಯನ ವೇಷೋಡು ಬತ್ತದು ಬೇತೆ ಬೇತೆ ನಮ್ಮನಿಡು ಪಾತೆರ್ನ ಯಾನು ಏರು ದಾದೊಂದು ತೆರೆಯೋನ ಶಕ್ತಿ ನಿಕ್ಕಿಜ್ಜಂದೆ ಬೋಂಡು ಕಾರಣ ನೀಡುತ್ತಿನ ಸಂಪತ್ತದ ಐಶ್ವರ್ಯದ ದುರಂಕಾರ ನಿನ್ನ ತರೆ ಕಡರ್ದು ಯಾನೋರಿ ಜವನೇ ದಾದ ಮಲ್ತಿರುವ ಪಂಪಿನ ಆ ಪೆರ್ಮೆ ನಿನ್ನಡ ಉಂಡು ಅವೇನು ಜಪ್ಪಡಾವುಡು ಪಂಪಿನ ಉದ್ದೇಶಡೆ ಈ ರೂಪಡಿ ಅನ್ನ ವೈದ್ಯನೇ ಏರು ದುರಂಕಾರನು ಮೇರೆ ಪೇರ ಅಕಲೇನು ಪೂರ ಎನ್ನ ಕುದುರೆದ ಕಾರ್ದಡಿಕಬಾರ್ದು ಅಕಲ್ನ ಬದುಕನ್ನು ಪೊಡಿ ಪೊಡಿ ಮಲ್ತದು ಲೋಕಗೂ ಸಂದೇಶವನ್ನು ಕೊರಪಿನಂಚಿನ ಶನಿದೇವರ ಆಯ್ನ ಎನನು ಈ ತಿರಸ್ಕಾರ ಮಲ್ತಾನ ಶನಿದೇವರನ್ನು ಏರು ಶ್ರದ್ಧಾ ಭಕ್ತಿಯ ಆರಾಧನೆ ಮಲ್ಪೇರ ಅಕಲ್ನ ಬದುಕನ್ನು ಬಂಡ ಹೊಸ ಇಲ್ಲದ ಎದುರು ಪೂತ ತೋಟ ನೆಂಚ ರಕ್ಷಣೆ ಮಲ್ಪನ ಅಂತೆಯೇ ಅಕಲಿನ ರಕ್ಷಣೆ ಮಲ್ಪನ ಸಾಮರ್ಥ್ಯ ಶನಿದೇವರಿಗುಂಡು ಶನಿದೇವರನ ಕಥೆಯನ್ನು ಏರು ಶ್ರದ್ಧಾ ಭಕ್ತಿಗೆ ಏನುವೇರ ಅಕಲ್ನ ಬದುಕನ್ನು ಬಂಡ ಹೊಸ ಇಲ್ಲಡು ಪೇರೆಂಚ ಉರ್ಕರ್ಪಾದು ಕೊರ್ಪನ ಅಂಚನೆ ಅಕಲ್ಲ ಸಂಪತ್ತನು ಆಯುಷ್ಯನು ಉಂಪಿ ಉಣಸುಡು ತಿನ್ಪಿ ತಿನಸುಡು ಸೇರ್ದು ಮೇರ್ದಿತ್ತದು ಅಕಲ್ಲ ಬದುಕನ್ನು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿಕ್ಕೆ ಮಲ್ಪನ ಸಾಮರ್ಥ್ಯ ಶನಿದೇವರಿಗುಂಡು ಅಂಚಿನ ಶನಿದೇವರನ ಮಹಿಮೆನು ಲೋಕದ ಜನಕಲಿಗೆ ತೆರಿಪವನ ಬದಲಿಗೆ ರಾಜೇನ ಈ ಶನಿ ದೆತ್ತುಪಾಡ್ನೆಯಿಂದ ಬಂಡನ ಪ್ರಜೆಕ್ಕಲ್ಲ ಎದುರು ಶನಿ ದೆತ್ತುಪಾಡ್ನೆಯಿಂದ ಬಂಡನ ಬುಡುಪುಜಿ ವಿಕ್ರಮಾದಿತ್ಯ ಬುಡುಪುಜಿ ನಿನ್ನ ಸ್ಥಿತಿಗತಿ ಲೋಕದ ಜನಕಲಿಗೆ ದಾದಾಪುನು ಮಂಡದು ನಿನ್ನಡ್ದು ಪಕ್ಕ ತೆರಿಯೋಡು ಬಡವು ಬಾಜಲಿಗೆ ಗತಿ ಜಂದೆ ಪಲ್ಲಡುಗುಲ್ದು ಪರಂಟು ಮತ್ತು ನೇಡ ಕೊರಂಟಿಗೆ ಅನ್ನೋ ಸ್ಥಿತಿ ನಿಕ್ಕು ಮಲ್ತಜಿಂಡ ಯಾನು ಶನಿದೇವರತ್ತು ನಿಕ್ಕು ಕುಂಟು ಗತಿಜ್ಜಂದೆ ಏರೇನು ಇಲ್ಲವಾಗಿಡು ಮೂರನ ಸ್ಥಿತಿನ ಯಾನು ಮಲ್ತಜಿಂಡ ಯಾನು ಶನಿದೇವರತ್ತು ಲೋಕದ ಜನಕಲಿಗೆ ಒಂದು ಎಚ್ಚರಿಕೆದ ಪಾತ್ರ ಅಂದು ಶ್ರೀಧರನ್ನೆಲ್ಲ ಅಂಚೆನೆ ಶೋಭಕ್ಕಲ ಅಂಚೆನೆ ಸಂಜೆ ಇರಲ ಮಾತಿರಲ ಪಂಡಿನೆಗೆ ಓಡೋದು ಎಂಕುಲು ಇಡ ಬೈದ ಅಂದು ಪಂಡದು ನನ್ನ ಬತ್ತಿನನ್ನು ಅರ್ಧೊರ್ದು ತಿಂದುದು ಏರನ್ನ ಲಕ್ಕದು ಮೀನು ಪೋಯರಡ ಯಾನ್ ಬಂದು ಪೂಜಿ ನಿಕ್ಕುದಾದೊಂದು ಆಲೋಚನೆ ಮಲ್ತೊನ್ಲೆ ಅಕೇರಿ ಮುಟ್ಟ ಇತ್ತದು ಮುಲ್ಪ ಈ ಕಥೆತ ಮಹಿಮೆಂದು ದಾದಂದು ತೆರೆಯೋದು ಬೋಡು ಐರ್ ತುಂಬು ಏರನ್ನ ಲಕ್ಕದು ಪೋಯರಡ ಈ ಜಾಗೆಡು ಅರ್ಧರ್ದು ಲಕ್ಕದು ಬಾಯರು ಎಂಕ್ ಮಾತ್ರ ಅಧಿಕಾರ ಒಪ್ಪುನು
ಬೇತೇರೆಗಳಜ್ಜಿ ಎಂಕ್ಲೆ ಮಾತ ನಿಕ್ಕಲು ಉಪಗ್ರಹಕುಲು ಎನ್ನ ಪಿರಾಡು ಸುತ್ತೊಂದೇ ಉಪ್ಪೋಡತ್ತದೆ ದುಂಬಾರ ಸಾಧ್ಯಜಿ ಇನ್ನು ಶನೀಶ್ವರನ ಕತೆ ಶನಿ ಮಹಾತ್ಮದ ಕತೆ ಶನಿದೇವರನ ಕತೆ ವಿಕ್ರಮನು ಇಳಿದು ತಾನು ಸುತ್ತಮುತ್ತ ತಿರುಗಿ ನೋಡೆ ಹರಿಯುವಂತ ನದಿಯು ಇಲ್ಲವು ಬಂದಿರುವಂತ ತುರಗವಿಲ್ಲವು ಅಡವಿ ಗಿಡ ಮರಕಲ್ಲುಗಳಿಲ್ಲವು ಓ ಶಂಭುಲಿಂಗ ನಿನ್ನ ಮಾಯ ನೀನೆ ಬಲ್ಲೆ ದೀನನಾಥ ಕಾಯು ತಂದೆ ವಿಕ್ರಮನು ಇಳಿದು ತಾನು ಕಾರವಾನೆ ಕೊರ್ನೆಂಚಿನ ಕುದುರೆದ ಮಿತ್ತು ಕುಲ್ಲುದು ಒಂಜಿ ಪೆಟ್ಟು ಬಾಂಡೆ ಬಾಂಡಿ ಮಿತ್ ಲೋಕೋ ಮಿತ್ತು ರಾವೊಂದು ಪೋಯಿನಂಚಿನ ಈ ಕುದುರೆ ದುಂಬು 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 ಬತ್ತದು ರಾವೊಂದು ಕಡಲನ್ನು 7 ಕಡಲನ್ನು ದಾಂಟದು ಬರಂದು ಪುನಗ ಎನ್ನ ಸಾಮಂತ ರಾಜ್ಯನು ಪೂರ ಮಿತ್ರದೆ ತೂಪುನಂಚಿನ ಒಂಜಿ ಹೊಸ ಯೋಗ ಇಂಕ ದಿಕ್ಕಡೆ ಇಂದು ಏತು ಯಾನ ಇಡಿತಗು ಎತ್ತೊಂಡಲ್ಲ ಎನ್ನ ಇಡಿತಗು ತಿಕ್ಕುಜಿಯಿಂದ ಪಂಡದು ದುಂಬು ದುಂಬು ಪೋಪುನ ಕುದುರೆಯನ್ನು ತೂದು ತರ ತಿರ್ಕದು ಬೋಂಡು ಇದು ದಾನ ಹಿಡಿತಗು ತಿಕ್ಕುಜಿ ಇಂದು ಕುಡೊಂಜಿ ಪೆಟ್ಟು ಕೊರ್ನಿ ಓವಾ ಒಂಜಿ ಗುಡ್ಡದ ನಡುಟು ಬತ್ತದು ಬೂರ್ದೆ ಜತದು ಬೂರ್ದೆ ಕುದುರೆದ ಮಿತ್ತು ಮಲ್ತನ ಪ್ರಯಾಣದ ಒಂಜಿ ಕಾರಣಡು ಬಡವು ಬಚ್ಚಿಲು ಬಾಜಿಲು ಒಟ್ಟಿಗೆ ಆತನು ತೋಜಿನಂಚಿನ ಗುಡ್ಡೆಡಿತ್ತಿನಂಚಿನ ಮರಟ್ಟಲಿಡು ಪೂರ ಪರಂದು ಫಲ ತೋಜೊಂದುಂಡು ಓ ಅವಳು ಸುದೆಟ್ಟು ನೀರು ಪರತ್ತೊಂದುಂಡು ಬಾಜಿಲಿಗೆ ಈ ಕುದುರೆನ ಈ ಮರಕ್ಕೆ ಕಟ್ಟದು ಅಲ್ಪ ಇಪ್ಪುನಂಚಿನ ಬಾಜಿಲಿಗೆ ನೀರು ನಂಚಿನ ಪರೋಡು నేంచిన ఆశ్చర్య పరప్పునంచిన సుదేనే మాయ కాదు పోతుండు పడవకు దాదాండ్ల పరందు తినోడు ಪರಂದು ತಿನ್ನೋಡು ಪಿರತು ಎಂಡ ಒಂಜಿ ಮರತು ಒಜ್ಜಿ ಪರಂದದ ದೈಕುಲು ಪೂರ ಮಾಯಕ ನೆಂಚಿನ ಮಾಯಕದ ಊರುಗು ಬತ್ತೇನು ದುಂಬೆ ಎನ್ನ ಸಮಯ ಸರಿಜಿಯಿಂದ ಅದು ಪುನಗ ಮೂಲು ಉಂತಿ ಎಂಡ ನನಲ ಹಾಳಾದು ಪೋವು ಆಯ್ನಾತು ಬೇಗ ಊರುಗು ಬೋಡು ಎಲ್ಲ ಕಥೆನೇ ಕಡ್ದು ಬಣ್ಣೆ ಕುದುರೆಲ್ಲ ಇಜ್ಜಿ ಕುದುರೆಯನ್ನು ಕಡ್ದು ಬಣ್ಣೆ ಮರಲ್ಲ ಇಜ್ಜಿ ಕುದುರೆ ಒಂದೊಂದು ಕುದುರೆ ಮಿತ್ತು ಪೋನುಂಡು ಬುಲ್ದಿತ್ತಿನ ಕುದುರೆ ಮಿತ್ತು ಪೋನಾಗ ಕಪ್ಪಾದ ಕುದುರೆ ಅತ್ತು ಕಕ್ಕೆ ಕುದುರೆ ಇಂಚ ಕಕ್ಕೆ ಆಯ್ತು ಹಿಂಗಿತ್ತೆ ಅರ್ಥ ರೆಂಕಿ ಜಂದೆ ಕುದುರೆ ಒಂಜಿ ನಾರೆ ಸಾಧ್ಯ ಉಂಡು ಅವಲ ಕಲ್ಜಿಗೋಡು ಕುದುರೆ ಕಕ್ಕೆ ಆರೆ ಸಾಧ್ಯ ಉಂಡ ಅಂಜಂಡ ಕಕ್ಕೆ ಕುದುರೆ ಅದು ಬತ್ತದ ಬಂಡ ಅರ್ಥ ಇಂಚಿನ ಕಕ್ಕಿನೇ ಕುದುರೆ ಮಲ್ತದೆ ಕೊನತ್ತದೇರು ಬತ್ತನಾಯ ಕಾರವಾನೆ ಅತ್ತು ಬತ್ತನಾಯ ಕಕ್ಕೆದ ಮಿತ್ತುಕುಲ್ಲುನ ಕಾಕವಾಹನೆ ಶನಿದೇವರೇ ಕಾರವಾನನ ರೂಪುಡು ಕಕ್ಕಿನ ಕುದುರೆ ಮಲ್ತದು ಏನನ್ನ ಕುದುರೆದ ಮಿತ್ತುಕುಲ್ಲಾದು ಎನ್ನ ಊರುಡ್ದು ಒವ್ವಾ ಒಂಜಿ ಊರುಗು ಬತ್ತದು ಬೂರ್ಲೆಕ್ಕ ಮಲ್ತಿ ಊರೆಂಚಿನ ಬೋರು ಗುಡ್ಡೆಡು ಬತ್ತದು ಬೂರ್ದೆ ದೊಂಬುಗು ಬತ್ತನಂಚಿನ ಬಚ್ಚಲು ಬಡವು ಬಾಜಿಲು ದಾದ ಮಲ್ಪುನು ಎಂಚಿನ ಮಲ್ಪುನು ಅಧಿಕಾರದ ಜಪಡಾವೆ ಊರು ಹುಡುಪಾವೆ ಎಂದು ಬಲು ಭಾಷೆಯನ್ನು ಪನ್ನೇನು ಸತ್ಯ ಮಲ್ಪರೆ ಬಿದ್ದಾಡ್ತೀರಿ ಈ ಬಚ್ಚಲಿಗೆ ಒಂಚೂರು ಹೊರಗದು ಕಣ್ಣಡ್ಡ ಪೋಪೆ ತೂಕ ಕನ್ನಡ ಬೋಪೆ ಜೆತ್ತದು ಲಕ್ಕನಾಗ ನೇಸರ ದೇವರು ಉದಿತ್ತೀರಿ ಅಂಚಿಂಚಿ ತೂಪೆ ಎನ್ನ ತರಟಿತಿನ ಕಿರೀಟ ಬಂಗಾರು ಪದ್ದೆ ಊಲೈಚಿ ರಾತ್ರಿದ ಮಂಪೆರು ನಿದ್ರೆಡು ಎರ ಕೈಬಣ್ಣೆ ಅಂದಜಾಣೆ ಎರ ಕಲುವಿರು ಕಾಕೇರು ಬತ್ತದು ಎನ್ನ ಮೇಟಿತ್ತಿನ ಬಂಗಾರನ ಪದ್ಯೆಯನ್ನು ಪೂರ ಒಯ್ತಂದು ಪೋಪುನ ಹೆಂಗೆ ಗೊತ್ತಾ ಒಂದುಂಡು ಲಡೈದ ಕಳಟ್ಟು ಉಂತಿ ಎಂದಣ್ಣ ಅವೇತೋ ಇರೋದಿಲೇನು ಒಂಜೇ ಸುರಿಯಡು ಒರನೆ ತರಪಾರವನಂಚಿನ ವೀರೆ ಆಯ್ನಂಚಿನ ವಿಕ್ರಮೇ ಕಾಟು ಕಲ್ವೇರು ಬತ್ತದ ಮೇಯ್ಕ ಕೈಬಾರ್ದು ಒಯ್ತೊಂದು ಪೋನಗಲ ದಾಲ ಮಲ್ಪರೆ ಆತುಚಿ ಸಮಯ ಸರಿತುಂಡ ಪಿಜಿಲನ್ನು ಮೀನು ತಿನ್ಪುಂಡು ಅವೇ ಸಮಯ ಆಳ ಅಂಡ ಸೈತಿನ ಮೀನನ್ನು ಪಿಜಿಲನ್ನು ತಿನ್ಪ
ஏத்து பல இத்துன்னதானே தேவேரு முனியேரு இருந்தாண்ட சமய ஆளானுந்தாண்ட ஆத்தே చక్రవర్తి ఆయనంచిన విక్రమే నట్టు పరదేశి లెక్క బోరు గుడ్డేడు బూరుడాతడు ఉన్ని నరమాని ఆయన కైతలు దుంబు పిరవు జనక్కులు పునగ జయఘోష పాడినగ సర్తవుంతొందు కైదెర్తుదు పోపునవు మల్ల విషయత్తు అయోధ్యుడు భారీ మల్ల బేల మల్తునుల రామే మల్లాయ ఆత్వయే ಅಯೋಧ್ಯೆನು ಬುಡ್ದು ಮಾತೆಲ್ನ ಬುಡ್ದು ಒಂಜಿ ನಾರು ಮುಡಿನು ತುತ್ತೊಂದು ಬತ್ತದಲ್ಲ ಭಾರಿ ಮಲ್ಲ ಬೇಲೆ ಮಲ್ತಿನ ಕಾರಣ ರಾಮೆ ಆತ ಮಲ್ಲಾಯಾಯಿ ಒಂಜಿ ಚಕ್ರವರ್ತಿ ಪೀಠಡು ಪುನಗ ವಿಕ್ರಮೆ ಇಂಚ ಉಲ್ಲೇ ಪನ್ಪುನಿಟ್ಟು ವೀರೇಂದ ಆತನತ್ತು ಇಂಚಿನ ಕಷ್ಟದ ಕಾಲುಳ್ಳ ಅಸ್ಕಂದೆ ಅಳುಕಂದೆ ಲಕ್ಕದುಂತುಂಡ ಮಾತ್ರ ಲೋಕೋದಕ್ಕಲೆ ನಾನು ಶೂರ ವಿಕ್ರಮೇ ಎಂದು ಪನ್ಪು ಶೂರ ವಿಕ್ರಮ ಎದ್ದು ಹೊರಟನು ತಾಮಲಿಂದ ರಾಮನಗರಕ್ಕೆ ಬರುತ್ತದಾರಿಲಿ ಮೆಲ್ಲ ಮೆಲ್ಲನೆ ವ್ಯಸನದಿಂದ ಬರುತ್ತದಾರಿಲಿ ಮೆಲ್ಲ ಮೆಲ್ಲನೆ ವ್ಯಸನದಿಂದ ಮನದಿ ಜಪಿಸುತ್ತ ಧೈರ್ಯವೆಂಬುದು ಮನದಿ ತಾಳುತ್ತ ಹರಿಯ ಭಜನೆಯ ಮನದಿ ಜಪಿಸುತ್ತ ಕೃಷ್ಣ ಗೋವಿಂದ ಅಚ್ಯುತ ಅನಂತ ಕೇಶವ ಮಾಧವ ಮಧುಸೂದನ ಮುರಾರಿ ದಾಮೋದರ ಋಷಿಕೇಶ ಗರುಡ ವಾಹನ ಲಕ್ಷ್ಮೀಲೋಲ ಮುರಾರಿ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಹರಿಯ ಭಜನೆಯ ಮನದಿ ಜಪಿಸುತ್ತ ಧೈರ್ಯವೆಂಬುದು ಮನದಿ ತಾಳುತ್ತ ಮರೆಯದೆ ಗುರು ಮಂತ್ರ ಜಪಿಸುತ್ತ ರಾಯ ಬಂದ ವಿಕ್ರಮ ಶೂರ ವಿಕ್ರಮ ಎದ್ದು ಹೊರಟನು ತಾಮಲಿಂದ ನಾಮ ನಗರಿಗೆ ವಿಕ್ರಮ ಮೇಯ್ಟು ಮಾನ ಮುಚ್ಚರೆ ಒಂಜಿ ಕುಂಟು ಬುಡ್ದು ದಾಲೈಚಿ ಚಕ್ರವರ್ತಿಲ ಆಯ್ನಂಚಿನ ವಿಕ್ರಮೇರು ಬರ್ಪೆರು ಎಂದು ಬಂಡ ಎಡತ್ತಿಡ್ದು 1000 ಜನ ಬಲತ್ತಿಡ್ದು 1000 ಜನ ರಾಜದರ್ಶನಗೂ ಬೋಡಾದು ಸಾಲುಗಟ್ಟಡು ಉಂತೊಂದಿತ್ತೇರಿ ವಿಕ್ರಮೆ ನಡಪುನಂಚಿನ ಸಾದಿಡು ಪೂತ ರಾಶಿಲು ಪಾಡೊಂದಿತ್ತೇರಿ ವಿಕ್ರಮಗ್ ಚಂದ್ರನ ಬುಲ್ಪಾಂಡಲ ಬೆಚ್ಚಾವ ಅಂದು ಎನ್ನ ಮಿತ್ತು ಕೊಡೆ ಬತ್ತೊಂದಿತ್ತೇರಿ ಅಂಚಿನ ವಿಕ್ರಮೇ ನಡು ಮಧ್ಯಾಹ್ನದ ದೊಂಬುಡು ಅಂಚಿಡು ಇಚ್ಚಿಡು ಏರ್ಲ ತಾಂಗು ತಾಂಟೊಂದು ಪೊಂಡಲ ಎನ್ನ ಗುರ್ತಪತ್ತಂತಿನಂಚಿನ ಸ್ಥಿತಿಟ್ಟು ದಾಲಾಯಿಜನ್ನ ದೇಸಿಗ ಲೆಕ್ಕ ಅನಾಥ ಲೆಕ್ಕ ಉರಿಯೇ ನಡತೊಂದು ಬರ್ಪುನ ಸ್ಥಿತಿ ಬರ್ತದೆ ನಮ್ಮ ಏತು ಮಲ್ತುಂಡಲ ಸೊನ್ನೆ ದೇವೇರು ಪನ್ಪುನ ಒಂಜಿ ಸೇರಿನ ನಮ್ಮ ಪತ್ತಾಪ ದೇವೇರು ಪನ್ಪುನ ಒಂಜಿ ಸೇರ್ಗಿಂಡ ಏತು ಸೊನ್ನೆ ಇತ್ತನಲ್ಲ ಐಕೆ ಬಿಲೈಚಿ ವಿಕ್ರಮೇ ಪನ್ಪುನ ಸೊನ್ನೆಗೆ ದೇವೇರ್ನ ಬಲ ಪನ್ಪುನ ಒಂಜಿ ತತದು ಪೋತುಡು ಇತ್ತೆ ಬಿಲೆದಾಂತ ನಂಚಿನ ಒಂಜಿ ಸ್ಥಿತಿ ಬರ್ತದೆ ಓವು ಬೊರ್ಚನ್ನ ಬರ್ಪುಂಡು ಆಯ್ಕ ಅನಿಷ್ಟ ಅಂದು ಬುದರಿಗೆ ಓವು ಬೋಡಾಯಿನ ಪೋಪುಂಡು ಆಯ್ಕ ವ್ಯಸನ ಅಂದು ಬುದರಿಗೆ ಎಂಕ ಬತ್ತು ನಾವು ವ್ಯಸನ ಇತ್ತು ನಾವು ಪೂರ ಪೋತುಂಡು ಅಧಿಕಾರ ಪೋತುಂಡು ಸಂಪತ್ತು ಪೋತುಂಡು ಎನ್ನಕಲು ಒಟ್ಟಿಗೆ ಇಜ್ಜೇರು ಎಂಕ್ ಆಧರಿತದ ಏನನ್ನು ಕೈ ಬತ್ತದ ಕೊನಪ್ಪುನಕಲು ಇಜ್ಜೇರು ವಿದೇಶಡು ಓವು ನಮಕ್ ಸಂಪತ್ತು ಎಂದು ಕೇಂಡ ವಿದೇಶಡು ವಿದ್ಯೆನೇ ಸಂಪತ್ತಿಗೆ ಪರಲೋಕಡು ಸಂಪತ್ತು ಎಂದು ಕೇಂಡ ಪರಲೋಕಡು ಧರ್ಮನೇ ಸಂಪತ್ತಿಗೆ ಮಾತಾ ಕೋಡಿರಲ್ಲ ನಮಕು ಸಂಪತ್ತು ಎಂದು ಕೇಂಡ ಶೀಲಂ ಸರ್ವತ್ರ ವೈಧನಂ ಶೀಲ ಓಲುಂಡ ಆಯಗ ಮಾತಾ ಕೋಡಿರಲ್ಲ ಅವು ಸಂಪತ್ತಾಪಣಿಗೆ
ವ್ಯಸನ ಕಾಲಡು ಸಂಪತ್ತು ಎಂದು ಕೇಂಡ ವ್ಯಸನೇಶು ಧನಮ್ಮತಿ ವ್ಯಸನ ಕಾಲಡು ಆಪತ್ಕಾಲಡು ಏರಿಗೆ ಧೈರ್ಯ ಉಪ್ಪುಂಡ ಏರಿಗೆ ಬುದ್ಧಿ ಉಪ್ಪುಂಡ ಅವೇ ಆಯಗೆ ಸಂಪತ್ತು ವ್ಯಸನ ಕಾಲಡು ಇಜ್ಜನ್ನ ಧೈರ್ಯನು ದೆತ್ತೊಂದು ಎಂಕೆ ಬತ್ತಿನ ಬಂಗನು ತಾಗೊನ್ವೇ ಪನ್ಪುನಂಚಿನ ಒಂಜಿ ಗಟ್ಟಿ ತಿಗಲಿನ ಮಲ್ತೊಂದು ನಡತೊಂದು ಬರಂದುಲ್ಲೆ ಒಂಜಿ ನರಮನಿನ ಕಾಪುನಕಲು ದೆರ್ಪುನಕಲು ಆದರಿಪುನಕಲು ಏರು ಎಂದು ಕೇಂಡ ಅಪ್ಪೆ ಅಮ್ಮೆ ರಾಜೆ ಗುರು ಅಪ್ಪೆ ಅಮ್ಮೆ ರಾಜೆ ಗುರು ಪೂರ ಇತ್ತಿನ ಓಲು ಒಂದು ಕೇಂಡ ಎನ್ನ ಮಾಳವ ದೇಶಡು ಉಜ್ಜನಾಪುರ ಟೈನ ಬಿಡ್ದು ಸುಮಾರು ದೂರಗೂ ಬರ್ತದೆ ಅಪ್ಪೆ ಅಮ್ಮೆ ರಾಜೆ ಗುರು ಈ 4 ಜನಲ ನಮ್ಮನ್ನು ತೂಯಿಜಿಂಡ ಏರುತು ಓಡಾಯಿನಿ ಎಂದು ಕೇಂಡ 4 ಐತ ನಾರಾಯಣ ದೇವರ ಐಕ್ಯ 4 ಐಗೆ ಅಪ್ಪೆ ಅಮ್ಮೆ ರಾಜೆ ಗುರು ಈ 4 ಜನ ಮಲ್ಪನೇನ ಆಯ್ ಒರಿಯೇ ಮಲ್ಪೇಗೆ ಆ ನರಹರಿನ ನಾಮನು ಮನಸ್ಸುಡೇ ಉಚ್ಚಾರ ಮಲ್ತೊಂದು ಅವೇ ಗುರುಮಂತ್ರ ಅಂದೆನ್ನೊಂದು ನಾರಾಯಣ ದಾಮೋದರ ಅಂದ ಆಯನ ಸ್ತುತಿ ಮಲ್ತೊಂದು ಬರಂದುಲ್ಲೆ ದೇವೆರಡ ನಮ್ಮ ಕೇಂದ್ರ ಆಯ್ನಿ ಕಷ್ಟ ಕೊರಡ್ಚಿ ದೇವೇರೆ ಎಂದತ್ತು ದೇವೇರೆ ಏತು ಕಷ್ಟ ಕೊರಂಡಲ ಆ ಕಷ್ಟ ಬನ್ಪುನ ಸುತ್ತೆಗು ಪೊಡಿಯಾಪುನಂಚಿನ ಕನ್ನಡಿ ಆವರವಲ್ಲಿ ಕಷ್ಟ ಬನ್ಪುನ ಸುತ್ತೆಗು ಸರಿಯಾಯಿನ ಆಕಾರ ಪಡೆಪುನಂಚಿನ ಕರ್ಬಾವಡಿಯಾನು ಎಂದು ಕೇನೊಡಿಗೆ ಬತ್ತಿನಂಚಿನ ಕಷ್ಟನು ತಾಂಗೊಂದಂಚಿನ ಒಂಜಿ ತಾಕತ್ತನು ಆ ಧೈರ್ಯನು ಆ ಧಾರಣಾ ಶಕ್ತಿನು ಓ ನರಸಿಂಹದೇವರ ಈರೇ ಕೊರ್ಲೆ ಎಂದು ಆರ್ಡ ನಟ್ಟೊಂದು ದುಂಬು ಬನ್ನಗ ಅವಲೊಂಜಿ ಕೈಮರ ತೋಜೊಂದುಂಡತ್ತ ತಾಮಲಿಂದ ಪುರಕ್ಕು ಸಾದಿ ಎಂದು ಬೊಲ್ದುದ ಕೈಮರಟ್ಟು ಕೆಂಪುದ ಅಕ್ಷರಡು ಬರೀತಾನೆ ಆ ಸಾದಿನ ಪತ್ತೊಂದು ದುಂಬು ಬತ್ತೆ ನಡು ಮಧ್ಯಾಹ್ನದ ದುಂಬುದ ಪೊರ್ತು ಓ ಅವಲೊಂಜಿ 10 ಕಟ್ಟೆ ತೋಜೊಂದುಂಡು ಅಲ್ಪ ಬಚ್ಚಲಾರ ಪಾರೆ ಕುಲ್ವೆದು